ಅದು ಸುಪ್ರೀಂ ಕೋರ್ಟ್ ಆರ್ಡ್ರು, ಬೇಗ ಆಯಿತು, ಎಲೆಕ್ಷನ್ ಆಯಿತು, ಏನೇ ಆಗಲಿ. ಆದರೆ ನಮಗೇನು ತೃಪ್ತಿ ಇದೆ, ನೀವೇ ಬಹಳ ಜನ ಬಂದಿದ್ದೀರ. ಎಲೆಕ್ಷನ್ ಗದ್ದಲ ಇದ್ದರೂ ಕೂಡ. ಆಮೇಲೆ ಇನ್ನೊಂದೇನಾಯಿತು ಅಂದರೆ, ಎಲೆಕ್ಷನ್ನಿಗೆ ಹೋಗೋರು ಹೋಗಲಿ ಪಾಪ, ಅವರು ನಮ್ಮ ಪರಮ ಬಂಧುಗಳೇ, ಹಂಚಿದವರು ನಮ್ಮ ಪರಮ ಬಂಧುಗಳೇ, ಗೊತ್ತಾಯ್ತಲ್ಲ. ಬರೀ ಹಣ ಹಂಚಿದವರಲ್ಲ, ಎಲ್ಲ ಹಂಚಿದವರು ನಮ್ಮ ಪರಮ ಬಂಧುಗಳೇ. ಆದರೆ ಇಲ್ಲಿ ಎಲ್ಲವನ್ನೂ ಬಿಟ್ಟು ಬಂದೇನು ಕೂತ್ಕೊಂಡ್ರಲ್ಲ ನೀವು, ನಿಮಗೊಂದು ಸರ್ಟಿಫಿಕೇಟ್ ಸಿಕ್ತು, ಗಟ್ಟಿ ಕಾಳುಗಳು. ಎಲೆಕ್ಷನ್ ಇರಲಿ ಏನಾರ ಇರಲಿ ಬಿಡೋ ಅಂತ ಹೇಳಿ, ನಮ್ಮ ಮಾಳಿ ಅಮ್ಮವರು ಅವ್ರ ಹಳೆಯನೇ ಎಲೆಕ್ಷನ್ ನಿಂತಿದ್ರಂತೆ. ಒಂದೇ ಒಂದು ದಿವಸ ಎಲೆಕ್ಷನ್ ಪ್ರಚಾರಕ್ಕೆ ಹೋದರು. ನಾನು ಪ್ರವಚನ ಬೇಕು ಅಂತ ಹೇಳಿ ಪ್ರವಚನಕ್ಕೆ ಬಂದರು. ಮ್ಯಾಕ್ಸಿಮಮ್ ಪ್ರವಚನ ಕೇಳಿದರು. ಉಪವಾಸನೂ ಮಾಡ್ತಾಯಿದ್ದಾರೆ, ಇನ್ನೂ ಹೆಚ್ಚು ಕಡಿಮೆ ಉಪವಾಸದಲ್ಲೇ ಇದ್ದಾರೆ. ಅಂದರೆ ಈ ಥರದವರು ಭಾಳ ಗಟ್ಟಿ ಕಾಳುಗಳು ಇದ್ದರು. ಇನ್ನು ಆನಂದ್ ಚೋಪ್ರಾ ಅವರಿಗೆ ಅನಿವಾರ್ಯ ಇತ್ತು. ಅವರು ತಮ್ಮ ಧನ, ಅಭಿಮಾನ, ಮನಸ್ಸು ಎಲ್ಲ ಈ ಕಡೆ ಇತ್ತು, ದೇಹ ಮಾತ್ರ ಆ ಕಡೆ ಇತ್ತು, ಅನಿವಾರ್ಯ. ಅದು ರಾಜಕಾರಣ ಬಗ್ಗೆ ಹೇಳಿದ್ರಲ್ಲ, ಅದೇನೇ ಇರಲಿ, ಮುಂದಿಂದು ಪರಮಾತ್ಮನ ಇಚ್ಛೆ ಯಾವಾಗ ಏರ್ಪಾಡಾಗುತ್ತೋ ಗೊತ್ತಿಲ್ಲ, ಅದು ಆದಾಗ ಆಗಲಿ. ಇಲ್ಲಿ ನಾನು ಸವದತ್ತಿಯಲ್ಲಿ 21 ದಿವಸ ಹೆಂಗೆ ಕಳೆದ್ನೋ ಗೊತ್ತಾಗಲಿಲ್ಲ. ಎಲ್ಲ ಊರಲ್ಲೂ ಆನಂದ ಅನುಭವಿಸ್ತೀವಿ ಸಾಮಾನ್ಯವಾಗಿ ನಾವು, ಯಾಕಂದರೆ ಒಳ್ಳೆ ವ್ಯವಸ್ಥೆನೇ ಮಾಡಿರ್ತಾರೆ. ಆದರೆ ಇಲ್ಲಿ ನಾವು ಉಳ್ಕೊಳ್ಳೋದಕ್ಕೆ ಕೊಟ್ಟಂತಹ ಮನೆಯಿಂದ ಹಿಡ್ಕೊಂಡು ಆರೋಗ್ಯ ಧಾಮದವರೆಗೆ ಎಲ್ಲವೂ ಪ್ರೇಮಮಯ ವಾತಾವರಣದಲ್ಲೇ ಇತ್ತು. ಉದಯ್ ಕುಮಾರ್ ನಮ್ಮ ಜೊತೆಗೆ ಬರ್ತಾಯಿದ್ರು ಮಲಗೋದಕ್ಕೆ. ಬೆಳಿಗ್ಗೆ 4 ಗಂಟೆಗೆ ಎದ್ದು ವಾಕಿಂಗ್ ಹೋಗ್ತಾಯಿದ್ವಿ, 3:45 ಬಿಡ್ತಿದ್ವಿ. ಈ ನಿಮ್ಮ ಮಾಮನಿ ಕೆರೆ ರಸ್ತೆಯಲ್ಲಿ ಹೋದರೆ ಒಂದು 5 ಕಿಲೋಮೀಟ್ರ್ ಹೋಗ್ತಿದ್ವಿ, 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ವಾಕಿಂಗ್ ಮಾಡ್ತಾಯಿದ್ವಿ. ಹಂಗಾಗಿ ಮತ್ತು ಅದರಲ್ಲೂ 3-4 ದಿವಸ ಆ್ಯಬ್ಸೆಂಟ್ ನಂದು. ಬೇರೆ ಬೇರೆ ಕಾರ್ಯಕ್ರಮ ಮೊದಲೇ ಒಪ್ಕೊಂಡಿದ್ದೆ, ಅದು ಬೇರೆ ಬೇರೆ ಉಪನ್ಯಾಸಗಳಿಟ್ಟು ಅವತ್ತು ನಾನು ಬರಲಿಲ್ಲ. ಹಂಗಾಗಿ ನನಗೆ ಸಮಾಧಾನ ಆಗಿಲ್ಲ ಸವದತ್ತಿಲಿ ಪ್ರವಚನ ಮಾಡಿದ್ದು. ನಿಮಗಲ್ಲ, ನನಗೆ ಸಮಾಧಾನ ಆಗಿಲ್ಲ, ಅಷ್ಟು ಕಡಿಮೆ ದಿನಗಳು. ಇನ್ನು ಆ ಮನೆ ನಮಗೇನು ಕೊಟ್ಟಿದ್ದರು ನಮ್ಮ ವೀರಭದ್ರಪ್ಪನವರು, ಪ್ರಿನ್ಸಿಪಾಲ್ರು ವೀರಭದ್ರಪ್ಪನವರು, ಕಪ್ಲಿ ಮತ್ತು ಶಾರದಕ್ಕವರು, ಅವರಂತೂ ಈ ಪ್ರಾಯಶಃ ನನಗನ್ಸುತ್ತೆ ಕೊನೆಯ ತನಕ ನೆನಪಿರ್ತಾರೆ. ಅವರು ಅಷ್ಟು ಪ್ರೀತಿಯನ್ನು ತೋರಿಸಿದ್ದಾರೆ. ನನಗದೇ ಸಂತೋಷ ಆಗೋದೇನು ಅಂದರೆ, ನಾವು ಈ ಜಂಗಮ ವೃತ್ತಿಯನ್ನು ಸ್ವೀಕರಿಸಿದ ಮೇಲೆ ಕೇವಲ ರಕ್ತ ಸಂಬಂಧದ 2 ತಾಯಿ ತಂದೆಗಳನ್ನು ಬಿಟ್ಟರೆ ಎಷ್ಟು ಜನ ತಾಯಿ ತಂದೆಗಳು ಸಿಗ್ತಾರಲ್ಲ ನಮಗೆ. ಪ್ರತಿಯೊಂದು ಊರಲ್ಲೂ 10, 20, 30 ಜೋಡಿ, 40 ಜೋಡಿ, 50 ಜೋಡಿ, 100 ಜೋಡಿ ತಂದೆಗಳು ಸಿಕ್ಬಿಡ್ತಾರೆ. ಅಂದರೆ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ. ಅದರಲ್ಲಿ ವೀರಭದ್ರಪ್ಪನವರು ಮತ್ತು ಶಾರದಕ್ಕವರು ಅವರ ಪ್ರೀತಿ, ನಮ್ಮ ಹಿರಲಿಂಗಣ್ಣವ್ರ ದಂಪತಿಗಳ ಪ್ರೀತಿ, ಅದಕ್ಕೆ ಯಾವ ಕೋಟಿ ಬೆಲೆ ಕಟ್ಟಿದರೂ ಸಾಕಾಗೋದಿಲ್ಲ. ಅಂಥ ಒಂದು ಆತ್ಮೀಯ ವಾತಾವರಣ ಇಲ್ಲಿ ಏರ್ಪಾಡಾಯಿತು. ತುಂಬ ಸಂತೋಷ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಮತ್ತು ನೀವೆಲ್ಲರೂ ಪ್ರಸಾದ ಮಾಡಿಸಿದ್ದೀರ ಮನೆಗೆ ಕರೆದು. ಎಲ್ಲರ ಹೆಸರು ಹೇಳಕ್ಕೆ ಹೋದ್ರೆ ಅದೊಂದು ದೊಡ್ಡ ಲಿಸ್ಟ್ ಆಗಿಬಿಡ್ತದೆ. ಮತ್ತು ನನಗೆ ನೆನಪಿದೆ, ನಿಮ್ಮ ಮನೆಗಳಲ್ಲಿ ಯಾರ್ಯಾರ ಮನೆಗೆ ಬಂದು ಪ್ರಸಾದ ಮಾಡಿದೀವೋ ಸಾಮಾನ್ಯ ನಿಮ್ಮ ಹೆಸರುಗಳೆಲ್ಲ ನೆನಪಿದೆ, ನಿಮ್ಮ ಮನೆ ಆಕಾರ, ನಿಮ್ಮ ಮನೆ ಚಿತ್ರ ಎಲ್ಲ ನೆನಪಿದೆ. ಆದರೆ ಎಲ್ಲರದ್ದು ಹೇಳೋಕ್ಕಾಗಲ್ಲ. ಅದಕ್ಕೆ ಒಂದೇ ಮಾತು ಹೇಳ್ತೀನಿ, ನಿಮ್ಮ ಹೆಸರು ನನ್ನ ಮನಸ್ಸಿನಲ್ಲಿದೆ. ಮದುವೆ ಮಾತ್ರ ಇಲ್ಲ, ಬರಬೇಡಿ. ಮಹಾಮನೆಗೆ ಬನ್ನಿ, ನಾಡಿದ್ದು ಅಮಾವಾಸ್ಯೆ ಕಾರ್ಯಕ್ರಮ ಇದೆ, ಬನ್ನಿ. ಪ್ರತಿ ತಿಂಗಳು ಅಮಾವಾಸ್ಯೆ ಕಾರ್ಯಕ್ರಮ, ಶಿವಾನುಭವ ಕಾರ್ಯಕ್ರಮ ಇರ್ತದೆ, ಪ್ರತಿ ತಿಂಗಳು ಬನ್ನಿ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ರಿಗೂ ವಿಶ್ವಗುರು ಬಸವಣ್ಣನವರು, ದಯಾಮಯನಾದಂತಹ ಪರಮಾತ್ಮ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ತಿಳ್ಕೊಂಡು ಹಾರೈಸ್ತಾ, ಇನ್ನು ನಮ್ಮ ಪೂಜ್ಯರುಗಳು ಬಹಳ ಆತ್ಮೀಯವಾಗಿ ಕಂಡಿದ್ದಾರೆ. ಗದಗಿನ ಜಗದ್ಗುರುಗಳು ಒಂದು ಮಾತು ಹೇಳ್ತಿರ್ತಾರೆ, ಏನಂದರೆ ಒಂದು ಬಿಲದಲ್ಲಿ 2 ನರಿ ಇದ್ದರೂ ಇರಬಹುದು, ಒಂದು ಮಠದಲ್ಲಿ 2 ಪೂಜ್ಯರು 2 ಸ್ವಾಮಿಗಳು ಒಟ್ಟಿಗೆ ಇರೋಕ್ಕಾಗಲ್ಲ ಅಂತ. ಅಂದರೆ ಅಷ್ಟು ಹೊಟ್ಟೆ ಕಿಚ್ಚು, ಅದು ಇದು ಏನೇನೇನೇನೋ ಇಟ್ಕೊಂಡ್ಬಿಟ್ಟಿರ್ತಾರೆ ಸಾಧಕರಾದ್ರೂ. ನಮ್ಮ ಶಿವಲಿಂಗ ಪೂಜ್ಯರು ಭಾಳ ಆತ್ಮೀಯ, ಮೊದಲನೇ ದಿನ ಬಂದಾಗಲೂ. ಆದರೆ ಅವ್ರಿಗೆ ಯಾಕೋ ಏನೋ ಸಮಯದ ಒತ್ತಡನೋ ಅಥವಾ ಅವರೇನು ಚುನಾವಣೆ ಪ್ರಚಾರಕ್ಕೆ ಹೋಗಿಲ್ಲ ಅಂತ ಹೇಳ್ತಿದ್ದಾರೆ.
ಆದರೂ ಅವರು ಉಪವಾಸಕ್ಕೆ ಬರಲಿಲ್ಲ ಅಥವಾ ಪ್ರವಚನಕ್ಕೆ ಬರೋಕ್ಕಾಗಲಿಲ್ಲ ಪಾಪ ಅವರಿಗೆ. ಅವರು ಉಪವಾಸದ ಪುಸ್ತಕ ಓದಿ ನಮ್ಮ ಮಠಕ್ಕೆ ಬರಲಿ, ಅವರು ಒಂದು 3 ದಿವಸ 6 ದಿವಸ ಇದ್ದು ಆ ಮಠದ ಒಂದು ಪರಿಸರವನ್ನು ಪವಿತ್ರಗೊಳಿಸಿ ಬರಲಿ ಅಂತ ಅವರಲ್ಲಿ ನಾನು ವಿನಂತಿಸ್ಕೊಂಡು, ಇನ್ನು ಗೊರವಿನಕೊಳದ ಪೂಜ್ಯರು ಮಾತು ಬಹಳ ಕಡಿಮೆ ಅಂತ ಕಾಣಿಸುತ್ತೆ. ನಾನು ಕೇಳಲೇ ಇಲ್ಲ, ಅವ್ರಿಗೆ ಚೆನ್ನಾಗಿ ಮಾತನಾಡ್ತಾರೆ. ಹಾಗಾದರೆ ಅಮಾವಾಸ್ಯೆ ಕಾರ್ಯಕ್ರಮಕ್ಕೆ ಒಂದು ಸಾರಿ ಅವ್ರನ್ನ ಶಿವಾನುಭವಕ್ಕೆ ಹಾಕ್ಕೊಳ್ಳೋಣ, ಅಲ್ಲಿಗೆ ಕರೆಸೋಣ, ಅವ್ರ ಮಾತುಗಳನ್ನು ಕೇಳೋಣ. 1 ಗಂಟೆ ನಾವೆಲ್ಲ ಅವಕಾಶ ಮಾಡಿಕೊಡ್ತೀವಿ. ಆ ಪೂಜ್ಯರ ಒಂದು ಆಶೀರ್ವಾದವು ನಮ್ಮೆಲ್ಲರ ಮೇಲೆ ಇರಲಿ. ಇನ್ನು ಬಸವೇಶ್ವರಿ ಮಾತೆಯವರು, ಅವರು ನಮ್ಮ ಆಪ್ತರೆ. ನಾನು ಬಂದಾಗ ಅವರು ಚಿಕ್ಕ ಹುಡುಗಿ, 93ನೇ ಇಸ್ವಿಲಿ 6ನೇ ಕ್ಲಾಸ್ ಇರ್ಬೋದು ಅಂತ ಅನಿಸುತ್ತೆ, ಅಥವಾ 7ನೇ ಕ್ಲಾಸ್ ಪಾಸಾಗಿದ್ರೇನೋ, 6ರಿಂದ 7ಕ್ಕೆ ಪಾಸಾಗಿದ್ದರು. ಈಗ ಬಹಳ ಚೆನ್ನಾಗಿ ಬೆಳೆದಿದ್ದಾರೆ, ತುಂಬ ಕಷ್ಟದಲ್ಲಿ ಬೆಳೆದಿದ್ದಾರೆ. ಮತ್ತು ತುಂಬ ಏನು ಹೆಚ್ಚು ಓದಲಿಲ್ಲ ಅವರು, ಆದರೆ ಹೋರಾಟಗಳ ನಡುವೆ ಬಂದು ಒಬ್ಬ ಸ್ತ್ರೀ ಮಹಿಳೆಯಾಗಿ ಮತ್ತು ಯಾವುದೇ ನೆಲೆ ಇಲ್ಲದೆ ಕೂಡಲ ಸಂಗಮ ಬಿಟ್ಟು, ನನ್ನ ಹಾಗೆ ಅವ್ರದ್ದು ಮಂಡ್ಯದಲ್ಲಿ ಕೆಲವು ದಿವಸ ಇದ್ದರು, ಬೇರೆ ಬೇರೆ ಕಡೆ ಇದ್ದರು. ಈಗ ಅತ್ತಿವೇರಿಯಲ್ಲಿ ಭಾಳ ಸುಂದರವಾದಂತಹ ಒಂದು ಬಸವಧಾಮವನ್ನು ನಿರ್ಮಿಸಿದ್ದಾರೆ. ವಿಶೇಷವಾಗಿ ಧ್ಯಾನ ಮಂಟಪವನ್ನು ಒಂದು ಕಟ್ತಾ ಇದ್ದಾರೆ. ಅವರು ಬಸವಣ್ಣನವರು ಇನ್ನೂ ಅವರನ್ನು ಚೆನ್ನಾಗಿ ಬೆಳೆಸಲಿ. ಯಾಕಂದರೆ ಅವ್ರು ಬೆಳೆದ್ರೆ ನಮ್ಮ ಒಬ್ಬ ಸಹೋದರಿ ಬೆಳೆದಂಗೆ, ನಮ್ಮ ತತ್ವ ಬೆಳೆದ ಹಾಗೆ, ಒಬ್ಬ ಆತ್ಮೀಯರು ಬೆಳೆದ ಹಾಗೆ ಆಗುತ್ತೆ. ಅವರು ಬೆಳೀಲಿ ಅಂತ ಹಾರೈಸ್ತಾ, ಇನ್ನು ನಿಮಗೆ ಕೃತಜ್ಞತೆ ಹೇಳಲಿಕ್ಕೆ ಶಬ್ದಗಳು ಇಲ್ಲ. ನಿಮ್ಮ ಋಣವನ್ನು ತೀರಿಸೋದಂದರೆ ನಿಮಗೆ ಜ್ಞಾನ ಕೊಡೋದ್ರ ಮೂಲಕ, ನಿಮಗೇನಾದರೂ 1-2 ಒಳ್ಳೆಯ ನಗುವಿನ ಮಾತುಗಳು ಬಂದರೆ ಆ ಮೂಲಕ ನಕ್ಕು ನೀವು ಸಂತೋಷಪಟ್ಟರೆ ಅಂದರೆ, ಉಪವಾಸ ಮಾಡಿ ನಿಮ್ಮ ಆರೋಗ್ಯ ಚೆನ್ನಾಗಾಯಿತು ಅಂದರೆ ನಿಮ್ಮೆಲ್ಲರ ಪ್ರೀತಿಗೆ ಋಣ ತೀರಿಸ್ದ ಹಂಗೆ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಅದೇ ಅಷ್ಟೇ. ಎಲ್ರಿಗೂ ಒಳ್ಳೆಯದಾಗಲಿ. ಜೊತೆಗೆ ನಮ್ಮ ಕಡಿಮನಿ ಸರ್ ಏನು ಅದ್ಭುತ ಕವನ ಬರೆದಿದ್ದಾರೆ ರೀ, ಅದನ್ನು ನಮ್ಮ ಮಹಾಮನೇಲಿ ಹಾಕ್ಬೇಕು ನೋಡ್ರಿ. ಅಷ್ಟೇ ಅಲ್ಲ, ಅದು ಕೇಳುವಾಗ ಅದ್ಭುತ, ಆದರೆ ಅದನ್ನು ಜೀವನ ಪರ್ಯಂತ ಅದು ಯಾರಾದರೂ ಈ ಕವನ ಓದಿ ನಾನೇನಾದ್ರು ಹೆಚ್ಚು ಕಡಿಮೆ ಮಾಡಿದೆ ಅಂದರೆ, ಏನು ರೀ ಕವನ ಹಿಂಗೆಲ್ಲ ಬರೋದಾರ, ನೀವು ಹೆಂಗೆ ನೋಡಿದ್ರೆ ಹಿಂಗಿದಿರಲ್ಲ ಅಂತ ನಾಳೆ ಪ್ರಶ್ನೆ ಮಾಡೋಕ್ಕೂ ಆಗ್ತದೆ. ಅಂದರೆ ಇದೊಂಥರ ಭಾರ ಹೊರಿಸ್ದಂಗೆ ಈ ಕವನ ಬರೆಯೋದು, ಪ್ರವಚನ ಪ್ರಶಸ್ತಿ ಕೊಡೋದಂದರೆ ಭಾರ ಹೊರಿಸ್ದಂಗೆ. ಅದಕ್ಕೆ ತಕ್ಕನಾಗಿ ನಾವು ಬದುಕಬೇಕಲ್ಲ. ಅದು ಸವದತ್ತಿ ಪ್ರವಚನ ಮುಗಿಯೋ ತನಕ ಅಲ್ಲ, ಈ ದೇಹ ಮುಗಿಯೋ ತನಕ. ಅವ್ರು ಬರೆದಿದ್ದಾರೆ, ನಮ್ಮ ಭೀಮಣ್ಣ ಮಾಸ್ತರು ಇವರೆಲ್ಲ ಬರೆದಿದ್ದಾರೆ. ಮತ್ತು ನಮ್ಮ ಜಾಬಣ್ಣವರು ವಿಮಲಕ್ಕ ಅಂತೂ ಹತ್ತೇ ಬಿಡ್ತಾರೆ, ಅವರು ಮಾತಾಡೋಕ್ಕೆ ಆಗಲ್ಲ ಅವರಿಗೆ, ಅಷ್ಟು ಸಂತೋಷ ಅವ್ರಿಗಾಗಿದೆ. ಹೀಗೆ ಒಬ್ಬರಲ್ಲ, ಅನೇಕ ಜನ ಈ ಪ್ರೀತಿಯನ್ನು ತೋರಿಸಿದ್ದಾರೆ. ಜೊತೆಗೆ ಆನಂದ್ ಚೋಪ್ರಾ ಅವ್ರ ಮಾತು ಕೇಳಿರಲಿಲ್ಲ ನಾನು. ಅವ್ರಿಗೆ ರಾಜಕಾರಣದಲ್ಲಿ ಮುಂದುವರಿಯೋ ಎಲ್ಲ ಶಕ್ತಿಗಳು ಇದೆ, ಕಲೆ ಇದೆ, ಕೊಡೋ ಗುಣ ಇದೆ. ರಾಜಕಾರಣಿಗೆ 2 ಕೈ ಚಲೋ ಇರ್ಬೇಕ್ರಿ, ಬಾಯಿ ಚಲೋ ಇರಬೇಕು. ಕೈ ಚಲೋ ಅಂದರೆ ಯಾರು ನೊಂದಿದ್ದಾರೆ ಅವ್ರಿಗೆಲ್ಲ ಕೊಡೋವಂಥ ಗುಣ ಇರಬೇಕು, ತಗೊಳ್ಳೋ ಗುಣ ಇರಬಾರ್ದು ರಾಜಕಾರಣಿಗೆ. ಸ್ವಾಮಿಗಳಿಗೆ ತಗೊಳ್ಳೋ ಗುಣ ಇದ್ರೆ ನಡೀತದೆ, ಮತ್ತು ನಾವು ತೊಗೊಂಡೇ ನಿಮಗೆ ಕೊಡ್ಬೇಕಲ್ಲ. ಈ ನಾವೇನು ಗಳಿಸ್ಕೊಂಡು ಬಂದವರಲ್ಲ, ಇಲ್ಲೇ ತೊಗೊಳೋದು ಇಲ್ಲೇ ಕೊಡೋದು. ಈಗಿಲ್ಲ 51 ಏನೇನೋ ಕೊಟ್ರಲ್ಲ ನೀವು, ಎಲ್ಲ ಕೂಡಿಸಿರೋದು ಒಂದು 48-50 ಸಾವಿರ ಆಗಿರುತ್ತೆ. ಎಲ್ಲದೂ ಇನ್ನೊಂದು ಕಡೆ ಹೋಗುತ್ತದು. ಹಿಂಗೆ ತೊಗೊತೀವಿ, ಹಿಂಗೆ ಕೊಡ್ತೀವಿ. ಹಂಗೆ ರಾಜಕಾರಣಿಗಳು ನಮ್ಮಲ್ಲ, ಅವರು ಸ್ವಾಮಿಗಳಾದಂಗೆ ಆಗ್ಬಿಟ್ರೆ, ತಗೊತಾರೆ ಹಿಂಗೆ ಕೊಡ್ತಾರೆ, ಹಿಂಗೆ ತಗೊತಾರೆ ಹಿಂಗೆ ಕೊಡ್ತಾರೆ. ಆದರೆ ಆನಂದ್ ಚೋಪ್ರಾ ಅವ್ರು ತಗೊಳ್ಳೋದಿಲ್ಲ, ಕೊಡ್ತಾರೆ. ಯಾಕಂದರೆ ಅವ್ರ ಅಪ್ಪ ಅಮ್ಮ ಗಳಿಸಿಟ್ಟಿದ್ದಾರೆ, ಅವರು ಗಳಿಸ್ತಾ ಇದ್ದಾರೆ. ಅನ್ಯಾಯದಿಂದ ಭ್ರಷ್ಟಾಚಾರದಿಂದ ತಗೊಳ್ಳಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಈ ರಾಜಕಾರಣಿಗಳು, IAS ಅಧಿಕಾರಿಗಳು, ನಮ್ಮ ಹುಡುಗರು ಕೆಲವು ಬರ್ತಿರ್ತಾವೆ ಮಕ್ಕಳು, ಏನಾಗಬೇಕು ಅಂದ್ಕೊಂಡಿದೆಯೋ ಅಂದರೆ DC ಆಗಬೇಕು ಅಂದ್ಕೊಂಡಿದ್ದೀನಿ. ಯಾಕಪ್ಪ ಭ್ರಷ್ಟಾಚಾರ ಮಾಡೋಕ್ಕ ಅಂತೀನಿ ನಾನು. IAS ಅಧಿಕಾರಿಗಳು ಅಂದರೆ ನನಗೆ ಭಯ. ಯಾಕಂದರೆ ಒಂದು 500-600 ಜನ ಲೋಕಾಯುಕ್ತದ ಬಲೆಗೆ ಬಿದ್ದಾರೆ ಈಗ. 500-600 ಜನ ಅಂದರೆ ಭ್ರಷ್ಟಾಚಾರದಲ್ಲಿ ತೊಡಗಿರೋ ಅಧಿಕಾರಿಗಳು ಅಷ್ಟೊಂದು ಜನ ಇದ್ದಾರೆ. ಇನ್ನು ರಾಜಕಾರಣಿಗಳು ಅಣ್ಣ ತಮ್ಮಂದರೆ ಅವರು ಕೂಡ. ಅದಕ್ಕೆ ಆನಂದ್ ಚೋಪ್ರಾ ಅವರಿಗೆ ಮುಂದೆ ಅಕಸ್ಮಾತ್ ಬಸವಣ್ಣನವರು ಏನಾದರೂ ಅವಕಾಶ ಕೊಟ್ಟರೆ, ನೀವೆಲ್ಲ ಸೇರಿ ಅವಕಾಶ ಕೊಟ್ಟರೆ, ನಿಮ್ಮ ಎಲ್ಲಮ್ಮ ಅವಕಾಶ ಕೊಟ್ಟರೆ, ಗೊತ್ತಾಯ್ತಲ್ವ, ಅವರು ರಾಜಕಾರಣದಲ್ಲಿ ಮುಂದುವರಿಲಿ. ಆದರೆ ಒಂದೇ ಸಾರಿ ಆಗಲಿ 2 ಸಾರಿ ಆಗಲಿ ಆಗದೆ ಹೋಗಲಿ, ಆದರೆ ಕೈ ಮಾತ್ರ ಸ್ವಚ್ಛವಾಗಿ ಇಟ್ಕೊಳ್ಳಿ ಆನಂದ್ ಚೋಪ್ರಾ ಅವರು. ಮುಂದೆ ಯಾವುದೇ ಸ್ಥಾನಕ್ಕೆ ಬರಲಿ, ಭ್ರಷ್ಟಾಚಾರ ಮುಕ್ತವಾಗಿ ದೇಶವನ್ನು ಕಟ್ಟುವ ನಿಟ್ಟಿನಲ್ಲಿ ತಮ್ಮ ಅಳಿಲು ಸೇವೆಯನ್ನು ಅವ್ರು ಮಾಡಲಿ ಅಂತ ಹಾರೈಸ್ತಾ, ಇನ್ನು ಚಿಂತನ ಏನು ನಿಶ್ಚಿಂತೆ ಆಗೋದ್ರ ಬಗ್ಗೆ ಹೇಳಬೇಕು ಅಂತಿದ್ದೆಲ್ಲ.
ಚಿಂತೆಗಳು ಸಾಕಷ್ಟಿದೆ ಎಲ್ರಿಗೂ. ಆ ಚಿಂತೆಗಳ ನಡುವೆ ನಾವು ನಿಶ್ಚಿಂತವಾಗಬೇಕು. ಈಗ ಚಿಂತೆಗಳಂದರೆ ಸಮುದ್ರದ ಅಲೆ ಇದ್ದಂಗೆ. ಸಮುದ್ರದ ಅಲೆ ಒಬ್ಬ ಹೆಂಗೆ ಕಾಯ್ತಾ ಕೂತ್ಕೊಂಡಂತೆ ಸಮುದ್ರ ದಂಡೆಲಿ ಹೋದ. ಏನಕ್ಕೆ? ಸ್ನಾನ ಮಾಡೋಕ್ಕೆ ಅಂತ ಹೋದ. ಗೋಕರ್ಣದ ಹತ್ರ ಪವಿತ್ರ ಆಗಬೇಕು ಅಂತ ಹೋದ. ಆಮೇಲೆ ಹೋಗಿ ಮುಳುಗಬೇಕು, ಈಜು ಬರ್ತಿರಲಿಲ್ಲ ಅವನಿಗೆ. ಸ್ನಾನ ಮಾಡಬೇಕು, ಈಜು ಬರಲ್ಲ. ಹಂಗಾದ್ರೆ ಈ ಸಮುದ್ರದ ಅಲೆಗಳು ನಿಂತು ಬಿಡಲಿ, ಆಮೇಲೆ ನಾನು ಒಳಗೆ ಹಾಕಿ ಹೋಗೋಣ ಅಂತ ಕಾಯ್ದ. ಯಾವಾಗ ನಿಲ್ಲಬೇಕು ಅವು? ಕೊನೆಗೆ ಯಾರೋ ಕೇಳಿದ್ರು, ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೋಡಿದ್ರು, ಮರುದಿವ್ಸನೂ ಹಂಗೆ ಕೂತಿದ್ದ. ಏನಪ್ಪ, ಏನು? ಸಮುದ್ರ ಸ್ನಾನ ಮಾಡಬೇಕು ಅಂತಿದ್ದೀನಿ, ಅಲೆಗಳು ನಿಲ್ಲಿಂತ ಕಾಯ್ತಾ ಇದ್ದೀನಿ ಅಂದಂತೆ. ಆಗ ಅವರು ಹಿರಿಯರು ಹೇಳಿದ್ರಂತೆ, ನೀನು ಸಾಯೋ ತನಕ ಇಲ್ಲೇ ಕೂತ್ರು ಅವೇನು ನಿಲ್ಲಲ್ಲ. ಈ ಭೂಮಿ ಹುಟ್ಟಿದಾಗಿನಿಂದ, ಸಮುದ್ರ ಹುಟ್ಟಿದಾಗಿನಿಂದ ನಿಂತಿಲ್ಲ, ಮುಂದೂ ನಿಲ್ಲಲ್ಲ. ಹಂಗೆ ಚಿಂತೆಗಳು ಸಹಿತ ಅಷ್ಟೇ, ವೃತ್ತಿಗಳು ಅಷ್ಟೇ, ಅವು ಸಮುದ್ರದ ಅಲೆಗಳಿದ್ದಂಗೆ ಬರ್ತಿರ್ತವೆ, ಆ ಕಡೆ ಹೋಗ್ತಿರ್ತವೆ, ಆ ಕಡೆ ಹೋಗ್ತಿರ್ತವೆ. ಹಿಂಗೆ ಅಲೆಗಳಿವು. ಸಚ್ಚಿಂತನೆಗಳು ಬರ್ತಿರ್ತವೆ, ದುಶ್ಚಿಂತನೆಗಳು ಬರ್ತಿರ್ತವೆ, ಒಳ್ಳೆವು ಬರ್ತಿರ್ತವೆ, ಕೆಟ್ಟವು ಬರ್ತಿರ್ತವೆ. ಇದ್ರ ನಡುವೆ ಪಾರಾಗದ ಹೆಂಗೆ? ಚಿಂತೆ ನಡುವೆ. ಈಗ ನಾನು ಇಷ್ಟು ಖುಷಿಯಿಂದ ಮೆರವಣಿಗೆ ಮಾಡ್ತಿದ್ದೀನಲ್ಲ, ಉದಾಹರಣೆ ಕೊಡ್ತೀನಿ ನಾನು ಸುಮ್ಮನೆ. ಅಂದರೆ ಘಟನೆ ಹೇಳಬೇಕು, ನಮ್ಮದೇ ಹೇಳ್ಕೋಬೇಕು ಅಂತ ಅಲ್ಲ. ಹೆಂಗೆ ನಡೀತಿರ್ತವೆ ಅಂದರೆ, ಇವತ್ತು ಮೆರವಣಿಗೆ, ಆನೆ ಮೇಲೆ ವಚನ ಸಾಹಿತ್ಯದ ಮೆರವಣಿಗೆ ನನ್ನ ಜೀವನದಲ್ಲಿ ಇದೇ ಮೊದಲು. ನನ್ನ ಕಾರ್ಯಕ್ರಮದಲ್ಲಿ ಆನೆ ಮೇಲೆ ಬಸವಣ್ಣನವ್ರ ಭಾವಚಿತ್ರ ಮತ್ತು ವಚನ ಸಾಹಿತ್ಯ ಧರ್ಮಗ್ರಂಥದ ಮೆರವಣಿಗೆ ಆನೆ ಮೇಲೆ ಆಗಿದ್ದು ನನ್ನ ನೇತೃತ್ವದಲ್ಲಿ ಇದು ಮೊದಲು. ಒಂದು ಖುಷಿ, ಅತ್ಯಂತ ಖುಷಿ ದಿವಸ. ಆದರೆ ಆಮೇಲೆ ಇನ್ನೂ ಒಂದು ಸಂತೋಷ ಸುದ್ದಿ ಬಂತು. ಏನಂದರೆ, ಇಲ್ಲಿ ನೀವೆಲ್ಲ ಹಣ ಕೊಡ್ತಾ ಇದ್ದೀರ ವೇದಿಕೆ ಮೇಲೆ, ಒಬ್ಬರು ಪುಣ್ಯಾತ್ಮರು ನಿಮ್ಮ ಸಭೆಯಲ್ಲೇ ಕೂತಿದ್ದಾರೆ, ಮಧ್ಯದಲ್ಲಿ ಹೆಸರು ಹೇಳಬೇಡಿ ಅಂತ ಹೇಳಿದ್ದಾರೆ. ಗುಪ್ತದಾನವಾಗಿ ಈಗಾಗಲೇ ನಮ್ಮ ಮ್ಯಾನೇಜರ್ ಹತ್ರ ಅಕೌಂಟ್ ನಂಬರ್ ತೊಗೊಂಡು 1,00,000 ರೂಪಾಯಿ ಮಹಾಮನೆ ಬ್ಯಾಂಕಿಗೆ ಕಳಿಸ್ಕೊಟ್ಟಿದ್ದಾರೆ, ಅಕೌಂಟಿಗೆ ಕಳಿಸ್ಕೊಟ್ಟಿದ್ದಾರೆ, ಗುಪ್ತದಾನ. ಅದರ ನಡುವೆ ಇನ್ನೊಂದು ಕೆಟ್ಟ ಸುದ್ದಿ ಏನು ಬಂತು ಗೊತ್ತಾ? ನಮ್ಮ ಮ್ಯಾನೇಜರು ಶಿವಕ್ಕ ಅವರು ಮೊನ್ನೆ ಬಂದಿದ್ರಲ್ಲ, ಪರಿಚಯ ಮಾಡ್ಕೊಂಡ್ರಲ್ಲ, ಸುಗುಣತ, ಇವರು ಎಲ್ಲರೂ ಹೊರಟಿದ್ದಾರೆ. ಯಾವನೋ ಒಬ್ಬ ಸ್ಕೂಟ್ರ್ ಅವ್ನು ಬಂದು ಕಾರ್ಗೆ ಹೊಡೆದು ಆಕ್ಸಿಡೆಂಟ್ ಆಗಿದೆ. ಏನು ಮಾಡೋದು ಪಾಪ? ಅವ್ರು ಬರ್ಬೇಕು, ಎಷ್ಟು ಖುಷಿ ಪಡೋರು ಅಂದರೆ, ಅವ್ರು ಬಂದಿದ್ದರೆ ಅಷ್ಟು ಆನಂದ ಪಡೋರು. ಅಲ್ಲ, ಒಂದು ಆಕ್ಸಿಡೆಂಟ್ ಕೇಸು, ಕಾರ್ ಹೋಗಿ ಪೊಲೀಸ್ ಸ್ಟೇಷನಲ್ಲಿದೆ. ಅವ್ರಿಗೇನು ಯಾರಿಗೂ ಪೆಟ್ಟಾಗಿಲ್ಲ, ಪುಣ್ಯಕ್ಕೆ ಬಸವಣ್ಣವ್ರ ಕೃಪೆಯಿಂದ ಯಾರಿಗೇನೂ ಆಗಿಲ್ಲ. ಸ್ಕೂಟ್ರ್ ಅವನಿಗೆ ಸ್ವಲ್ಪ ಪೆಟ್ಟಾಗಿದೆ, ಅವನದೇ ತಪ್ಪು. ಇವ್ರು ಎಡಗಡೆ ಇದ್ದವರು ಅವನು ಏನೋ ಓವರ್ಟೇಕ್ ಮಾಡೋಕ್ಕೆ ಹೋಗಿ ಬಸ್ನ, ಈ ಕಾರ್ ಕಾಣಿಸಿಲ್ಲ, ಬಂದು ಹೊಡೆದ್ಬಿಟ್ಟಿದ್ದಾನೆ. ಅಂದರೆ ಈ ಜೀವನ ಅಂದರೆ ಹಿಂಗೇ, ಒಂದು ಕಡೆ 1,00,000 ರೂಪಾಯಿ ಏನು ಕಾಣಿಕೆ, ಇನ್ನೊಂದು ಕಡೆ ಆಕ್ಸಿಡೆಂಟ್ ಸುದ್ದಿ, ಒಂದು ಕಡೆ ಆನೆದು, ಇನ್ನೊಂದು ಕಡೆ ಇನ್ನೇನೋ, ಗೊತ್ತಾಯ್ತಲ್ವಾ? ಇನ್ನೂ ಹೇಳಲಾರದು ಕೆಲವು ಇರ್ತಾವೆ, ಗೊತ್ತಾಯ್ತಲ್ವಾ? ಇವು ಸಭೆಯಲ್ಲಿ ಹೇಳ್ಬೋದು, ಇನ್ನು ಹೇಳಲಾರದ ಚಿಂತೆಗಳು ಇರ್ತವೆ. ಅಂದರೆ ಅಲೆಗಳಿವು. ಇದ್ರ ನಡುವೆನೂ ನಿಶ್ಚಿಂತವಾಗಿರೋದು ಹೆಂಗಪ್ಪ? ಇದ್ರ ನಡುವೆನೂ ನಗ್ತಾ ಇರಬೇಕಲ್ಲ, ಅದೇ ಒಂದು ಕಲೆ. ಹಾಗಾದರೆ ಚಿಂತೆಯನ್ನು ನಿಶ್ಚಿಂತ ಮಾಡುವ ಬಗೆ ಮೊದಲು ತಿಳ್ಕೊಳ್ಳಿ. ಈ ಜಗತ್ತಿನಲ್ಲಿ ಪರಿಹಾರವಾಗಲಾರದ ಸಮಸ್ಯೆ ಅಂತ ಇಲ್ಲವೇ ಇಲ್ಲ ರೀ. ಪ್ರಕೃತಿ, ಪರಮಾತ್ಮ ಒಂದು ಸೃಷ್ಟಿ ಮಾಡಿದ್ದಾನೆ, ಒಂದು ಅದ್ಭುತ ಸೃಷ್ಟಿ ಮಾಡಿದ್ದಾನೆ. ಏನಂದರೆ, ಸಮಸ್ಯೆ ಪರಿಹಾರ ಇಟ್ಟಿದ್ದಾನೆ. ಒಂದು ಪಕ್ಷ ಸಮಸ್ಯೆ ಪರಿಹಾರ ಆಗಲ್ಲ ಅಂದರೆ ಅದರ ಜೊತೆಗೆ ಹೊಂದ್ಕೊಳ್ಳೋಕ್ಕೆ ನಮಗೆ ಶಕ್ತಿ ಕೊಡ್ತಾನೆ. ಈಗ ನನಗೆ ಕಣ್ಣು ಕಾಣಿಸಲ್ಲ ಸಮಸ್ಯೆ, ಅದನ್ನು ಪರಿಹರಿಸ್ಕೊಳ್ಳೋಕ್ಕಾಗಲ್ಲ ಈ ಜೀವನದಲ್ಲಿ. ಈ ಜೀವ ಇರೋವರೆಗೂ, ಈ ದೇಹ ಇರೋವರೆಗೂ ಕಣ್ಣು ಕಾಣಿಸಲ್ಲ ನನಗೆ, ಅದು ಪರಮಾತ್ಮನ ನಿಯಮ. ಹಾಗಾದ್ರೆ ಏನು ಮಾಡು? ಹಂಗಾದ್ರೆ ಹೊಂದ್ಕೋ. ಸಮಸ್ಯೆನೇ ಅಲ್ಲ, ಕುರುಡುತನ ನನಗೆ ಸಮಸ್ಯೆನೇ ಅಲ್ಲ, ಅದೇ ನನಗೆ ಪ್ಲಸ್ ಪಾಯಿಂಟ್ ಆಗೋಗ್ಬಿಡ್ತು. ಹಿಂಗೆ ಮಾಡೋದಕ್ಕೆ ವ್ಯವಸ್ಥೆ ಇಟ್ಟಿದ್ದಾನೆ. ಮತ್ತು ನಿಮ್ಮ ಜೀವನದಲ್ಲೂ ಅಷ್ಟೇ, ಸಮಸ್ಯೆ ಪರಿಹಾರವಾಗಲಾರದ ಸಮಸ್ಯೆ ಅಂತಿಲ್ಲ, ವಿಧಿ ಇಲ್ಲ ಅಂತ ಅಂದ್ಕೊಂಡು ಹೋಗಬೇಡಿ. ಈ ಅವಿಭಕ್ತ ಕುಟುಂಬ ಇರ್ಬೋದು, ಗಂಡ ಹೆಂಡ್ತೀರು ಇರ್ಬೋದು, ಏನೇ ಇರೋ, ಅಯ್ಯೋ ಕೆಲವ್ರು ಹೆಂಗೆ ಬದುಕ್ತಿರ್ತಾರೆ ಗೊತ್ತಾ? ಹಿಂದ್ಗಡೆ ಬೈಕೊಳ್ಳೋದು, ಮುಂದ್ಗಡೆ ವಿಧಿ ಇಲ್ವಲ್ರಿ, ಬದುಕಬೇಕಲ್ರಿ. ಹಂಗೆ ಬೇಡ. ನೇರ ಇರಲಿ, ಹರ್ಕೊಳ್ಳಿ, ಪರವಾಗಿಲ್ಲ, ಆದರೆ ಪ್ರೀತಿಯಿಂದ ಇರಿ. ದೂರದಲ್ಲಿದ್ದರೂ ಪ್ರೀತಿಯಿಂದ ಇರ್ರಿ, ಬೇರೆ ಮನೆ ಕಟ್ಟ್ರಿ, ಆದರೆ ಪ್ರೀತಿಯಿಂದ ಇರ್ರಿ. ಹಾಗೆ ಪ್ರತಿಯೊಂದು ಸಮಸ್ಯೆಗೂ, ಪ್ರತಿಯೊಂದು ಚಿಂತೆಗೂ ಒಂದು ಪರಿಹಾರ ಇದೆ. ಅದಕ್ಕೇನು ಮಾಡಬೇಕಪ್ಪ ಅಂದರೆ ಚಿಂತನೆ ಮಾಡಬೇಕು. ಚಿಂತೆ ನಿಶ್ಚಿಂತವಾಗಬೇಕಾದ್ರೆ ಏನು ಮಾಡಬೇಕು? ಚಿಂತನೆ ಮಾಡಬೇಕು. ಚಿಂತೆ ಮಾಡೋದು ನಿಮಗೆಲ್ಲ ಗೊತ್ತಿದೆ ಅಲ್ವೇನ್ರಿ? ಈಗ ನೋಡಿರ್ಬೇಕಾದ್ರೆ ನಾನು ಇವತ್ತು ಬೈಕೊಂತ ಅಡ್ಡಾಡ್ಬೋದಾಗಿತ್ತು, ಮೆರವಣಿಗೆ ಎಲ್ಲ ಟೆನ್ಷನ್ ಮಾಡ್ಕೊಂಡು, ಹೋಗಪ್ಪ ಹೋದೆ, ನೀನು ಆನೆ ತರಿಸಿ, ನೀನು ಆನೆ ತಂದು ಬೆಂಕಿ ಹಚ್ತು ಹೋಗಿ, ನಮ್ಮಲ್ಲಿ ಆಕ್ಸಿಡೆಂಟ್ ಆಗಿದೆ ಮಠದಲ್ಲಿ,
ಗೊತ್ತಾಯ್ತಾ ಅಂತ ಅಂದ್ಕೊಂಡು ಸಿಟ್ಟು ಮಾಡಿಕೊಂಡು ಬೇಕಿದ್ರೆ ಆಕ್ಸಿಡೆಂಟ್ ಏನೂ ಬರಲಾರ್ದಂಗೆ ಅಥವಾ ಬಂದರೂ ಅಯ್ಯೋ ದೇವರೇ ಪರಮಾತ್ಮ ಅಂದ್ಕೊಂಡಿರ್ಬೋದಾಗಿತ್ತು. ಆದರೆ ನನಗೆ ಅದು ಬೇಡ. ಯಾಕೆ ನೀವೆಲ್ಲ ಇಷ್ಟು ಸಂತೋಷವಾಗಿರುವಾಗ ನಾನ್ಯಾಕೆ ಸಂತೋಷ ಪಡಬಾರ್ದು? ಅವಾಗ ನೀವು ಅಂತೀರಿ, ಹೌದ್ರಿ ಯಾರಿಗೂ ಪೆಟ್ಟಾಗಿಲ್ವಲ್ಲ ಅದಕ್ಕೆ ನೀವು ಸಂತೋಷವಾಗಿದ್ದೀರಿ ರೀ. ಪೆಟ್ಟು ಆಗಿಬಿಟ್ಟಿತ್ತು ಅಂತ ಇಟ್ಕೊಳ್ಳಿ, ಏನು ಮಾಡೋದು? ಚಿಕಿತ್ಸೆ ಕೊಡಿಸಿ ಅನ್ನೋದು. ಜೀವನೇ ಹೋಗಿತ್ತಪ್ಪ, ಆಯಿತು ಜೀವ ಹೋಗಿದೆ, ಆಯ್ತು ಬರ್ತೀನಿ ತಡ್ರಿ ಸಮಾಧಿ ಮಾಡೋಣ, ಏನು ಮಾಡೋದು? ಆಯಿತು ನನ್ನ ಜೀವನೇ ಹೋಯ್ತು, ಹೋಗ್ಲಿ ಬಿಡಿ ಒಳ್ಳೇದೇ. ಹಿಂಗೆ ತೊಗೊಳ್ರಿ ಜೀವನನ. ಈಗ ನನ್ನ ಕಾರೇ ಆಕ್ಸಿಡೆಂಟ್ ಆಯ್ತಪ್ಪ, ನಮ್ದು ಇನೋವಾ ಕಾರು ಆಕ್ಸಿಡೆಂಟ್ ಆಗೋ ಸಾಧ್ಯತೆಗಳು ಜಾಸ್ತಿ ರೀ. ಈಗ ತುಂಬ ಸ್ಪೀಡ್ ಅದು, ಒಳ್ಳೆ ಹೈವೇನಲ್ಲಿ 150 160 ಕಿಲೋಮೀಟ್ರ್ ಹೋಗ್ತಿರ್ತಾನೆ ನಮ್ಮ ಚಂದ್ರ. ಯಾವ ಬೇಕಾದ್ರೂ ಏನು ಬೇಕಾದ್ರೂ ಆಗ್ಬೋದು, ಆಗಲಿ ಪರವಾಗಿಲ್ಲ, ಆದರೂ ಸ್ಪೀಡಾಗಿ ಹೊಡಿ ಅಂತೀನಿ ನಾನು. ನೋಡಿಬಿಡಿ ನಾವುದಪ್ಪ ದೇವ್ರು ಆಕ್ಸಿಡೆಂಟ್ ಮಾಡಂಗಿದ್ರೆ ಮಾಡಿಬಿಡ್ಲಿ, ಇಲ್ಲ ಆನಂದವಾಗಿ ಬೇಗ ಹೋಗಿ ಮುಟ್ಟೋಣ. ಅವನಿಗೆ ಸವಾಲು ಹಾಕೋದು, ಹೋಗ್ಬಿಡ ಬಂಡ ಇದ್ದಾನೆ ಅಂತೇಳಿ ಅವನೇ ತಪ್ಪಿಸಿರ್ಬೇಕು ಆಕ್ಸಿಡೆಂಟ್ನ. ಹಿಂಗೆ ಮಾಡ್ಬೇಕ್ರಿ. ಅಯ್ಯೋ ಎಲ್ಲಮ್ಮ ಕಾಪಾಡು ಕಾಪಾಡು ಅಂದು ಮಾರ್ದೆ, ನಿನಗೆ ಬೇಕಾದ್ರೆ ಕಾಪಾಡು, ಬೇಡದ್ರೆ ಬಿಡು ಅನ್ಬೇಕು. ಅವ್ನು ನೋಡಿರ್ಬೇಕಾರೆ ಅವಾಗ ಕಾಪಾಡ್ತಾಳೆ. ಅವಾಗ ನೀವು ಅಯ್ಯೋ 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 ಅಯ್ಯೋನೇ ನೋಡ್ತೀನಿ ತಡೆ ಇನ್ನೊಂದು ಚುರುಕು ಗೋಳಾಡು ಅಂತಾನೆ. ನನ್ನ ಜೀವನದಲ್ಲಿ ನಾನು ಬಂದಿರೋದು ಹಿಂಗೆ ರೀ. ದೇವ್ರ ವಿಷಯದಲ್ಲೂ ಬಂಡತನ ಮಾಡ್ತೀನಿ ನಾನು, ಗೊತ್ತಾಯ್ತಾ? ಆದರೆ ನಿಮ್ಮ ವಿಷಯದಲ್ಲಿ ಬಂಡತನ ಮಾಡಲ್ಲ, ಸಮಾಜದ ವಿಷಯದಲ್ಲಿ ಬಂಡತನ ಮಾಡಲ್ಲ. ಯಾಕಂದರೆ ಸಮಾಜವೇ ಜಂಗಮ ನನ್ನ ಪಾಲಿಗೆ. ಅವ್ನು ನಿರಾಕಾರ ದೇವರಿದಾನಲ್ಲ, ಅವನಿಗೇನು ಸಮಸ್ಯೆ ಇಲ್ಲ ರೀ, ಅವನಿಗೇನು ಪ್ರಾಬ್ಲಮ್ ಇಲ್ಲ. ಅವನಿಗೆ ಇಷ್ಟು ಇಂಥ 20 ಈ ಅಸಂಖ್ಯಾತ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡಿದ್ದಾನೆ ಅವನು. ಅವನಿಗೇನು ನಾವು ಏನು ಮರ್ಜಿ ಕಾಯ್ಬೇಕಾಗಿಲ್ಲ. ಬೇಕಾದ್ರೆ ಮಾಡ್ಕೊ, ಬೇಡಾದ್ರೆ ಬಿಡು, ಹುಟ್ಟಿಸಿರೋನು ನೀನೇ, ತಗೊಂಡೋಗೋನು ನೀನೇ, ತಗೊಂಡೋಗಿ ಅನ್ಬೇಕು. ಹಂಗಂದೇ ಕಾರಲ್ಲಿ ಕೂತ್ಕೋಬೇಕ್ರಿ ನಾವು, ಅವಾಗ ಆರಾಮಿರ್ತೀವಿ ನೋಡ್ರಿ. ಇದುವರೆಗೂ 3.25 ವರ್ಷ ಆಯ್ತು ನಮ್ಮ ಕಾರ್ ಬಂದು, ಒಮ್ಮೆನೂ ಆಕ್ಸಿಡೆಂಟ್ ಆಗಿಲ್ಲ ರೀ. ಹಿಂಗಂದೆ ಕೂರೋದು ನಾನು, ಗೊತ್ತಾಯ್ತಲ್ವ? ಅಂದರೆ ಚಿಂತೆಯನ್ನು ನಿಶ್ಚಿಂತ ಮಾಡ್ಕೊಳ್ಳೋದಕ್ಕೆ ಧೈರ್ಯ ಬೇಕು. ಮತ್ತು ಒಂದನೇ ಧೈರ್ಯ ಬೇಕು, ಎರಡನೇದು ಜ್ಞಾನ ಬೇಕು. ಪ್ರತಿಯೊಂದು ಚಿಂತೆಗೂ ಪರಿಹಾರ ಇದೆ. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ನಾನು. ಚಿಂತನೆ ಮಾಡೋದು ಹೆಂಗೆ ಅನ್ನೋದನ್ನ ಹೇಳ್ಕೊಟ್ಬಿಡ್ತೀನಿ. ಅದಕ್ಕೆ ಮುಂಚೆ ಈ ಪ್ರಕೃತಿ ಎಲ್ಲದಕ್ಕೂ ಪರಿಹಾರ ಇಟ್ಟಿದೆ ಅನ್ನೋದಕ್ಕೊಂದು ಉದಾಹರಣೆ ಕೊಡ್ತೀನಿ. ನೀವು ಯಾರಾದರೂ ಹಿಮಾಲಯಕ್ಕೆ ಹೋಗಿದ್ದೀರಾ? ಹಿಮಾಲಯಕ್ಕೆ ಹೋಗಿದ್ದೀರಲ್ವ? ಹೋಗಿದ್ದೀರಾ? ಬದ್ರಿ ಕೇದಾರ ಹೋಗಿದ್ದೀರಾ? ಸಿಕ್ಕಾಪಟ್ಟೆ ಥಂಡಿ ಇರ್ತದಲ್ಲ ಅಲ್ವಾ? ನಾವೆಂಗಿಲ್ಲ ಹಂಗೆ ಮಣ್ಣು. ನಾನು ಹೋಗಿಲ್ಲ ಇನ್ನೂ ಬದ್ರಿ ಕೇದಾರ, ಋಷಿಕೇಶ ಹರಿದ್ವಾರದವ್ರಿಗೂ ಅಷ್ಟೇ ಹೋಗಿದ್ದೀನಿ. ಬದ್ರಿ ಕೇದಾರಕ್ಕೆ ಹೋಗಿಲ್ಲ, ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಮಣ್ಣು ಮೇಲೆ ಹಂಗೆ ಓಡಾಡ್ತೀವಲ್ಲ, ಹಂಗೆ ನೀವು ಮಂಜಿನ ಮೇಲೆ ಓಡಾಡ್ಬೇಕಲ್ಲ, ಹೌದಾ? ಮಂಜಿನ ಮೇಲೆ ಓಡಾಡ್ತಿರ್ತೀರ. ಮಂಜು ಕಲ್ಲುಗಳನ್ನು ಒಡೆದೇ ಕೊಡ್ಲಿ ಹೊಡೆದು ದಾರಿ ಮಾಡ್ಕೊಂಡು ಹೋಗ್ಬೇಕು, ಅಷ್ಟು ಚಳಿ ಹಿಮ. ಆದರೆ ಅಂಥ ಹಿಮದ ನಡುವೆಯೂ ಕೂಡ ಪ್ರಕೃತಿ ಏನಿಟ್ಟಿದೆ ಅಂದರೆ ಕುದಿಯುವ ಬಿಸಿ ನೀರಿನ ಬುಗ್ಗೆಗಳನ್ನಿಟ್ಟಿದೆ. ಹೌದಲ್ರಿ? ಗೊತ್ತಿದೆ ತಾನೆ? ಅಂದರೆ ಪ್ರಕೃತಿಗೆ ಮಂಜುಗಡ್ಡೆ ನಡುವೆಯೂ ಕೂಡ ಕುದಿಯುವ ಬಿಸಿ ನೀರಿನ ಬುಗ್ಗೆಗಳನ್ನು ಇಡೋದಕ್ಕೆ ಬರುತ್ತೆ. ಅದಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ, ನಿಮ್ಮ ಕೈಲಿ ಸಾಧ್ಯ ಇಲ್ಲ. ಪ್ರಕೃತಿ ಮಾಡುತ್ತೆ. ಬರೀ ಅಲ್ಲಿ ಹೆಂಗಿದೆ ಅಂತಂದರೆ ವಸ್ತ್ರದಲ್ಲಿ ಅಕ್ಕಿ ಕಟ್ಬಿಟ್ಟು ಅದಕ್ಕೆ ಹಬೆಗೆ ಹಿಡಿದ್ಬಿಟ್ರೆ ಅನ್ನ ಆಗೋಗ್ಬಿಡುತ್ತಂತೆ, ಅಷ್ಟು ಕುದೀತಿರ್ತದೆ. ಅಂದರೆ ಅತೀ ಶೀತದ ನಡುವೆ ಅತೀ ಉಷ್ಣತೆ ನೀಡುವ ಶಕ್ತಿ ಪ್ರಕೃತಿಗಿದೆ. ಹಂಗೆ ಅತೀ ಚಿಂತೆಯ ನಡುವೆಯೂ ಆನಂದವನ್ನು ನೀಡುವ ಶಕ್ತಿ ಕೂಡ ಪ್ರಕೃತಿಗಿದೆ. ನಾವು ರೆಡಿ ಇರಬೇಕು ಅದಕ್ಕೆ ಅಷ್ಟೆ. ಈಗ ಹಂಗಾದ್ರೆ ಹೆಂಗ್ರಿ ನಿಶ್ಚಿಂತ ಆಗಬೇಕು? 2 ಸಮಸ್ಯೆ ಹೇಳ್ಕೊಡ್ತೀನಿ ನಿಮಗೆ, ಬಾಕಿದೆಲ್ಲ ನೀವೇ ಮಾಡ್ಕೋಬೇಕು. ಮತ್ತು ಹೋಮ್ವರ್ಕ್ ಮಾಡ್ಬೇಕು ನೀವು. ಚಿಂತೆಯನ್ನು ಚಿಂತನದ ಮೂಲಕ ಪರಿವರ್ತನೆ ಮಾಡ್ಕೋಬೇಕು. ಈ ಚಿಂತೆ ಮಾಡೋದಂತೂ ಗೊತ್ತಿದೆಯಲ್ವ ನಿಮಗೆಲ್ಲ? ಅಯ್ಯೋ ದೇವರೇ ನನಗೆ ಯಾಕಪ್ಪ ಹಿಂಗಾಯ್ತು ಅಂತಿರ್ತಾರೆ ಕಣ. ಹಾಗೆ ಮೊಬೈಲಲ್ಲಿ ಫೋಟೋ ತೆಗೆದಂಗೆ ಮಾತಿಗೂ ನಾನು ಹುಟ್ಟಬಾರ್ದಾಗಿತ್ತು ರೀ, ಯಾಕಪ್ಪ ಹುಟ್ಟಿದೆ? ನೀನು ಹುಟ್ಟಿಲ್ಲ, ನೀನು ಹುಟ್ಸ್ಯಾನವನು. ನೀನು ಹುಟ್ಟೋದಾಗಿದೆ, ನೀನು ಹುಟ್ತಾನೆ ಇರಲಿಲ್ಲ ಬಿಡು. ಅದಕ್ಕೆ ನಾವು ಹಂಗೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋದು ಅನ್ನೋದು ಸ್ವಲ್ಪ ಕಡಿಮೆ ಮಾಡ್ಕೊತ ಕೊನೆಗೆ ಬಿಟ್ಟೇ ಬಿಡಬೇಕು. ಈಗ ಚಿಂತನೆ ಮಾಡೋದು ಕಲಿಸ್ಕೊಡೋದು. ಚಿಂತನ ಅನ್ನೋ ಶಬ್ದ ಕೇಳಿದಿರಲ್ವಾ? ಚಿಂತೆ ಮಾಡೋದಂತೂ ಗೊತ್ತಿದೆ, ಚಿಂತನೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸಾಮಾನ್ಯ ಚಿಂತನ ಅಂದ್ಕೂಡಲೇ ನಿಮಗೇನು ನೆನಪಾಗುತ್ತೆ? ಆಕಾಶವಾಣಿ ಧಾರವಾಡ ಇಂಥವರಿಂದ ಚಿಂತನ. ಅವರೊಂದು ಸಣ್ಣ ಭಾಷಣ ಮಾಡಿಬಿಡ್ತಾರೆ. ಅವರು ಹಾಗೆ ಹೇಳಿದರು, ಇವರು ಹೀಗೆ ಬದುಕಿದ್ದರು, ಅವರು ಹಾಗೆ ತ್ಯಾಗ ಮಾಡಿದರು. ನೀನೇನು ಮಾಡಿದೆಯೋ ಪುಣ್ಯಾತ್ಮ ಅಂದ್ರೆ ಅವ್ರದ್ದೇನೂ ಇರಲ್ಲ, ಗೊತ್ತಾಯ್ತಲ್ವ? ಆ ಚಿಂತನೆ ಮಾಡ್ತಾರಲ್ಲ ಅವ್ರದ್ದು ನಿಂದೇನು ಮೆಸೇಜ್ ಹೇಳಂದ್ರೆ ನೋ. ಗಾಂಧಿ ಮೆಸೇಜ್ ಹೇಳ್ತಾರೆ, ಸುಭಾಷ್ ಮೆಸೇಜ್ ಹೇಳ್ತಾರೆ, ಸಾವರ್ಕರ್ದು, ಭಗತ್ ಸಿಂಗ್. ನೋ, ನನಗೆ ನಿಂದೇಳೋ,
ಗೊತ್ತಿಲ್ಲ. ಅದೆಲ್ಲ ಚಿಂತನ, ಅದು ಸಣ್ಣ ಭಾಷಣ ಅಷ್ಟೇ. ಚಿಂತನ ಅಂದರೆ ಹೇಗೆ ಅಂದರೆ, ಈ ಎರಡು ಉದಾಹರಣೆ ಕೊಡ್ತೀನಪ್ಪ. ಒಂದು ನಿಮ್ಮ ಪರ್ಸ್ನಲ್, ಇನ್ನೊಂದು ನಿಮ್ಮ ಫ್ಯಾಮಿಲಿ, ನಿಮ್ಮ ಕುಟುಂಬದ್ದು. ಇನ್ನು ಬಾಕಿದು ಹಂಗೆ ಹೊಂದಿಸ್ಕೊಳ್ತಾ ಹೋಗ್ರಿ. ಈಗ ನಿಮಗೆ ನಿಮ್ಮಲ್ಲಿ ಸೌದತ್ತಿಲಿ ಭಾಳ ಸ್ವೀಟ್ ಮಾಡೋ ಹಬ್ಬ ಯಾವ್ದು ರೀ? ಪಂಚಮಿನ ದೀಪಾವಳಿನ? ಹೆಚ್ಚು ಉಂಡಿಗಳು, ಅದು ಇದು ಕರ್ಚಿಕಾಯಿ, ಕುಚಿದ ಕಡುಬು, ಅದು ಇದು ಅಂತ ಎಕ್ಸ್ಟ್ರಾ ಕೆಲಸ ಮಾಡ್ತಿರಲ್ಲ. ಪಂಚಮಿ ಹಬ್ಬ ಬಂತಂತ ಇಟ್ಕೊಳ್ರಿ. ಮಸ್ತ್ ಉಂಡಿ ಮಾಡಿದ್ರಿ. ಶೇಂಗಾದ ಉಂಡಿ, ಗುಳಡ್ಕಿ ಉಂಡಿ, ಕಾರ್ದಾನಿ ಉಂಡಿ, ಬೇಸನ್ ಉಂಡಿ, ಎಲ್ಲವೂ ಎರಡೆರಡೇ ತಿಂದರು. ಕಡಿಮೆ ಅಂತ ತಿಂದರು ಒಂದು 8 ಆದವು. ಇನ್ನು ಅದ್ರ ಜೊತೆಗೆ ಹಳ್ಳು, ಅದ್ರ ಜೊತೆಗೆ ಕರ್ಚಿಕಾಯಿ, ಅದ್ರ ಜೊತೆಗೆ ಶೇಂಗಾದೊಳಗೆ ಎಲ್ಲ ತಿಂದ್ರಿ. ಮರುದಿವ್ಸ ಹೊಟ್ಟೆ ಉಬ್ಬರ್ಸ್ಕೊಂತ ನಿಬ್ರಾಯ್ತು. ಏನು ಮಾಡ್ತೀರಿ? ಚಿಂತೆ ಮಾಡೋಕ್ಕೆ ಶುರು ಮಾಡಿ, ಅಯ್ಯೋ ಹೊಟ್ಟೆ ಕಟ್ಬಿಡ್ತು, ತೇಗಿದ್ರೆ ಬರೀ ಅದೇ ಕೆಟ್ಟ ವಾಸನೆ. ಅದೇ ಹೇಳ್ತಿರ್ತೀನಿ, ಕೆಳಗೆ ಹೋಗೋದೇ ಮೇಲೆ ಬರ್ತಿರ್ತು, ಅದಕ್ಕೆ ಅಷ್ಟು ಕೆಟ್ಟ ವಾಸನೆ ಇರ್ತದೆ. ಅದು ಹೊಟ್ಟೆ ನಿಬ್ರಾಗ್ಬಿಟ್ಟಿದೆ, ಹಿಂಸೆ ಆಗ್ತಾಯಿದೆ. ಏನು ಮಾಡೋದಪ್ಪ ಅಂತೀರಿ, ಚಿಂತೆ ಮಾಡ್ತೀರಿ. ಯಾರೋ ಹೇಳ್ತಾರೆ, ಏನಿಲ್ಲ ಹೊಟ್ಟೆ ಕೆಟ್ಟೈತಲ್ಲ, ನಿಂಬೆಹಣ್ಣು ಸೋಡಾ ಕುಡಿ ಮತ್ತು ಒಂದೊಂದು ಉಂಡಿ ಹೊಡಿ. ಇನ್ನು ಕೆಲವರು, ಅಯ್ಯೋ ಅಲ್ಲ ಅವರು ತಿಂದಾರ, ಅವ್ರಿಗೇನೂ ಆಗಿಲ್ಲ, ನನಗೆ ಯಾಕಂಗೆ ಆಗ್ಬೇಕು, ಅಯ್ಯೋ ದೇವರೇ ನನ್ನ ಹೊಟ್ಟೆ ಯಾಕಪ್ಪ ಕೆಡಬೇಕು, ಅವ್ರದ್ದು ಯಾರ್ದು ಕೆಟ್ಟೇ ಇಲ್ಲ ಅಂದರೆ ಅವ್ರದ್ದು ಕೆಡಬೇಕು ಅಂತ ಅವ್ರದ್ದು ಕೆಡಬೇಕಾಗಿತ್ತೇನು? ಹಿಂಗೆ ಚಿಂತೆ ಮಾಡಿ 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 ಕೊನೆಗೆ ಏನು ಮಾಡ್ತಾರೆ ಗೊತ್ತಾ? ಡಾಕ್ಟ್ರ್ ಹತ್ರ ಹೋಗ್ತಾರೆ. ಡಾಕ್ಟ್ರೇ ಹೊಟ್ಟೆ ನೋವು. ಅವ್ರು ಡಾಕ್ಟ್ರ್ ಮುಟ್ಟು ನೋಡ್ತಾರೆ, ಹೊಟ್ಟೆ ಕಲ್ಲದಂಗಾಗಿದೆ. ಎಲ್ಲಿ ನೋವು? ಇಲ್ಲ. ಹಾಂ ಸರಿ, ಹಂಗಾದ್ರೆ ಈ ಗುಳಿಗೆ ಬರೀತೀನಿ, ಈ ಔಷಧಿ ನುಂಗ್ರಿ, ಈ ಔಷಧಿ ಕುಡೀರಿ, ಈ ಗುಳಿಗೆ ನುಂಗ್ರಿ. ನೆನ್ನೆ ಏನು ತಿಂದ್ರಿ ಅಂತ ಎಲ್ಲಮ್ಮನೇ ಅವ್ರು ಡಾಕ್ಟ್ರು ಕೇಳಂಗೇ ಇಲ್ಲ. ಒಳ್ಳೆ ಡಾಕ್ಟ್ರ್ ಇದ್ರೆ ಕೇಳ್ತಾರೆ, ನಮ್ಮ ನಾವದಿಗೆಯವರು ಕಬ್ಬಿನ ಡಾಕ್ಟ್ರು ಕೇಳ್ತಾರೆ, ಬಾಕಿಯವರು ಕೇಳಂಗೇ ಇಲ್ಲ. ಆಮೇಲೆ ಸರಿ, ಅವನೇನು ಮಾಡ್ತಾನೆ, ಮನೆಗೆ ಬರ್ತಾನೆ, ಗುಳಿಗೆ ತೊಗೊಂಬರ್ತಾನೆ, ಗುಳಿಗೆನೂ ನುಂಗ್ತಾನೆ, ಔಷಧಿನೂ ಕುಡಿತಾನೆ, ಮತ್ತು ನಾಲ್ಗೆಗೆ ಉಪ್ಪಿನಕಾಯಿ ಹಚ್ಕೊಂಡು ಉಣ್ಣಿನೂ ಹೊಡಿತಿರ್ತಾನೆ. ಅಯ್ಯೋ ಹೊಟ್ಟೆ ಕೆಟ್ಟಿದೆ, ಹೊಟ್ಟೆ ನೋವು ಮತ್ತು ಉಂಡಿದ್ದೀನಿ ಅಂದು. ಇವ್ರು ಚಿಂತೆ ಮಾಡೋರ ಲಕ್ಷಣದ ಇದು. ಚಿಂತೆ ಮಾಡೋರು ಯಾವಾಗಲೂ ಚಿಂತೆಗೆ ಇನ್ನೂ ಆಳಕ್ಕೆ ಮುಳುಗ್ತಿರ್ತಾರೆ ಹೊರತು ಪರಿಹಾರ ಕಂಡ್ಕೊಳ್ಳೋದಿಲ್ಲ ಅವರು. ಹಾಗಾದರೆ ಹೊಟ್ಟೆ ಕೆಟ್ಟಿದೆ, ಚಿಂತೆ ಮಾಡೋದು ಬಿಟ್ಟು ಚಿಂತನೆ ಮಾಡೋದಂದ್ರೇನು? ನಾನು ಪ್ರತಿ ದಿವಸಕ್ಕಿಂತ ನೆನ್ನೆ ಸ್ವಲ್ಪ ಜಾಸ್ತಿ ತಿಂದಿದ್ದೀನಿ. ಆಮೇಲೆ ಚಿಂತೆ ಮಾಡೋನು ಸಮಸ್ಯೆನ ಬೇರೆಯವ್ರ ಮೇಲೆ ಹಾಕ್ತಾನೆ. ಹೆಂಡತಿ ಭಾಳ ನೀಡ್ಬಿಟ್ಲು, ಒತ್ತಾಯ ಮಾಡಿಬಿಟ್ಲು, ಅದಕ್ಕೆ ತಿಂದೆ, ನೋಡು ನಿನ್ನಿಂದ ನೋಡಿ ಹಿಂಗಾಗಿದ್ದು ನನಗೆ, ನೀನು ತಿನ್ನು ಅಂತ ಯಾರು ಹೇಳಿದ್ರಪ್ಪ? ಅವ್ರು ನೀನು ತಿಂತೀಯ ಅಂತ ಹಾಕ್ತಾರೆ ಅವರು. ಈಗ ಚಿಂತೆ ಮಾಡೋರ ಲಕ್ಷಣ ಅಂದರೆ ಬೇರೆಯವ್ರನ್ನ ದೂಷಿಸೋದು, ತನ್ನ ಮೇಲೆ ಜವಾಬ್ದಾರಿ ಹಾಕ್ಕೊಳ್ಳಲ್ಲ. ಆದರೆ ಚಿಂತನೆ ಮಾಡೋನು ಹಾಗೆ ಮಾಡಲ್ಲ. ಚಿಂತನೆ ಮಾಡೋನು ಏನು ಮಾಡ್ತಾನೆ? ಸಮಸ್ಯೆ ಬಂದಿದೆ ಅಂದರೆ ಇದಕ್ಕೆ ನಾನೇ ಕಾರಣ, ನನ್ನ ತಪ್ಪಿಂದ ನನ್ನ ಹೊಟ್ಟೆ ಕೆಟ್ಟಿದೆ, ಉಂಡಿ ಭಾಳ ತಿಂದಿದ್ದೀನಿ ಅದಕ್ಕೆ ಹೊಟ್ಟೆ ಕೆಟ್ಟಿದೆ. ಹಾಗಾದ್ರೆ ಏನು ಮಾಡಬೇಕು? ಇವತ್ತೊಂದು ದಿವಸ ಅಥವಾ ಇವತ್ತು ಬೆಳಗ್ಗೆ ಹೊತ್ತು ತಿಂಡಿ ತಿನ್ನೋದು ಬೇಡ. ಆ ಸ್ವಾಮಿಗಳೇನೇನು ಹೇಳ್ತಿದ್ರು, ನಿಂಬೆಹಣ್ಣು ರಸ ಕುಡಿ ಅಂತೇಳಿ, ಮಜ್ಜಿಗೆ ಕುಡಿ ಅಂತೇಳಿ, ಎಳ್ನೀರು ಕುಡಿ ಅಂತೇಳಿ, ಆ ನೀರು ಕುಡಿದ್ಬೇಡ ಸಾಕು, 1-2 ಲೀಟ್ರು, ಅವೆಲ್ಲ ಬ್ಯಾಲೆನ್ಸ್ಡೆಲ್ಲ ವಾಪಸ್ ಬರ್ತಾವೆ. ನೀರು ಕುಡಿದ್ಬಿಟ್ರೆ ಚೆನ್ನಾಗಿ ಅವಕ್ಕೆ ಅವಕಾಶ ಸಿಗುತ್ತಲ್ಲ, ಎಲ್ಲದನ್ನೂ ಹೊರಗೆ ಹಾಕತ್ತೆ, ಮೇಲೆ ಬರೋದು ಕಡಿಮೆ ಆಗುತ್ತೆ ಅವಾಗ. ಅರ್ಥ ಆಗುತ್ತಲ್ವ? ಜಾಣ್ರಿದ್ದೀರಿ ನೀವೆಲ್ಲ. ನೀವು ಅಜೀರ್ಣ ಆದಾಗ ನೀವು ಮೊದಲು ಮಾಡೋದು ಕೆಲಸ ಅಂದ್ರೆ 1 ಲೀಟ್ರ್ ಬಿಸಿನೀರು ಗಟ ಕುಡಿದ್ಬಿಡ್ರಿ. ವಾಮಿಟ್ ಮಾಡೋದೇನು ಬೇಡ, ಎಲ್ಲ ಅವಕಾಶ ಕೊಡಿ ಸಾಕು. ಅಲ್ಲೆಲ್ಲ ಟ್ರಾಫಿಕ್ ಜಾಮ್ ಆಗಿದೆಲ್ಲ ಸರಿತದೆ. ಮತ್ತೆ ಟ್ರಾಫಿಕ್ ಮಾಡಬೇಡ್ರಿ. ಅರ್ಥ ಆಯ್ತಲ್ವಾ? ಹಿಂಗೆ ಮಾಡಿದರೆ ಸಮಸ್ಯೆಗೆ ಪರಿಹಾರ ಸಿಗೋಕ್ಕೆ ಶುರುವಾಯಿತು. ಹೊಟ್ಟೆ ಸರಿ ಹೋಯಿತು, ಒಂದೇ ಹೊತ್ತು ಹೊಟ್ಟೆ ಸರಿ ಹೋಗ್ಬಿಡ್ತದೆ. ಮತ್ತು ಮರದ ಹೊತ್ತಿಂದ ಊಟ ಮಾಡಿ, ಮಧ್ಯಾಹ್ನ ಊಟ ಮಾಡಿ, ಎಲ್ಲ ಸಮಸ್ಯೆನೂ ಹೀಗೆ ತಗೊಳ್ಳಿ. ಎಲ್ಲ ಸಮಸ್ಯೆ ಚಿಂತನೆ ಮಾಡಿ. ಮತ್ತು ಪ್ರತಿಯೊಂದು ಸಮಸ್ಯೆಗೆ, ಪ್ರತಿಯೊಂದು ನೋವಿಗೆ ನಾನು ಕಾರಣ, ದೇವ್ರ ಕಾರಣ ಅಲ್ಲ, ಹೆಂಡತಿ ಕಾರಣ ಅಲ್ಲ, ಗಂಡ ಕಾರಣ ಅಲ್ಲ, ಯಾರು ಕಾರಣ? ನಾನು ಮೊದಲನೇ ಕಾರಣ. ನನ್ನ ಮೇಲೆ ಹಾಕ್ಕೊಳ್ಳಿ, ಫಸ್ಟ್ ತನ್ನ ಮೇಲೆ ಹಾಕ್ಕೊಳ್ಳಿ, ಸಮಸ್ಯೆಗೆ ಪರಿಹಾರ ಸಿಗೋಕ್ಕೆ ಶುರುವಾಗುತ್ತೆ. ಆಯಿತಾ? ಈಗ ಇನ್ನು ಈ ಫ್ಯಾಮಿಲಿ ಒಂದು ಸಮಸ್ಯೆ ಇರ್ತದೆ. ಸಾಮಾನ್ಯ ಕುಟುಂಬದಲ್ಲಿ ಒಂದು ಸಮಸ್ಯೆ, ಕೌಟುಂಬಿಕ ಸಮಸ್ಯೆ. ಮನೆ ಚೆನ್ನಾಗಿಲ್ಲ, ಮನೆ ಸೋರ್ತಾ ಇದೆ, ಆಮೇಲಿಂದ ಮಾಳಿಗೆ ಏನೋ ಆಗ್ತಾಯಿದೆ, ಜಾಳಿಗೆ ಏನಾಗ್ತಾಯಿದೆ, ಬಾಗಿಲು ಸರಿ ಇಲ್ಲ, ಸಾಲ ಸಿಕ್ಕಾಪಟ್ಟೆ ಆಗಿದೆ, ಹಿಂಗೆಲ್ಲ ಸಮಸ್ಯೆಗಳಿರ್ತಾವಲ್ವ. ಇದರಲ್ಲೆಲ್ಲ ದೊಡ್ಡ ಸಮಸ್ಯೆ ಅಂದರೆ ಈ ಹೆಣ್ಮಕ್ಳು ಮದುವೆ ಆಗದಿರೋದೊಂದು ಸಮಸ್ಯೆ ಇರ್ತದೆ ರೀ. ಹೌದಲ್ಲ ರೀ?
ಒಂದು 4 ಜನ ಹೆಣ್ಮಕ್ಳಿದ್ದಾರೆ ಅಂತ ಇಟ್ಕೊಳ್ಳಿ. ನಿಮಗೆ 3 ಜನರದ್ದು ಮದುವೆ ಆಗೋಗ್ಬಿಟ್ಟಿದೆ, ಇನ್ನೊಬ್ಬಕ್ಕಿದ್ದು ಮದುವೆ ಆಗಿಲ್ಲ. 25 ಆಯಿತು, 26 ಆಯಿತು, 27 ಆಯಿತು, ಇನ್ನೂ ವರಗಳು ಬಂದಿಲ್ಲ. ಬಂದರೂ ವಾಪಸ್ ಹೇಳ್ತೀವ್ರಿ ನೋಡಿ ಅಂತಾರೆ, ಅವ್ರು ಏನೂ ಹೇಳೋವಲ್ರು. ಅಥವಾ ಪಕ್ಕದ ಮನೆಯವ್ರು ವಯಸ್ಸು ಕೇಳಿದ್ರು 27 ಅಂದ್ರೆ ಬೇಡ ಬಿಡ್ರಿ ಅಂತ ಹೇಳೋದ್ರು. ಅವಾಗ ನೀವೇನು ಮಾಡ್ತೀರಾ? ಚಿಂತೆ ಮಾಡೋಕ್ಕೆ ಶುರು ಮಾಡಿ, ಅಯ್ಯೋ ದೇವರೇ. ಆ ಹೆಣ್ಮಗಳು ನೋಡಿದಾಗಲೆಲ್ಲ ಅವಳೆದುರಿಗೆ ಅಂತೀರಾ. ಅವಳೇನಂತ ಗೊತ್ತಾ, ನನ್ನನ್ನು ಯಾಕೆ ಹುಟ್ಟಿಸ್ಬೇಕಾಗಿತ್ತು? ಸಣ್ಣ ಹುಡುಗಿಲಿ ಹೆಣ್ಣು ಅಂತ ಕೂತಾದ ಕೂಡಲೇ ಕುತ್ತಿಗೆ ಇಚ್ಚಿಬಿಡ್ಬೇಕಾಗಿತ್ತು ಅಂತ ಅವಳಂತಾಳೆ. ಅದ್ರ ಬದಲು ಚಿಂತೆ ಮಾಡೋದ್ರ ಬದಲು ಚಿಂತನೆ ಮಾಡೋಕ್ಕೆ ಬರ್ತದ? ಆ ಹುಡುಗಿ ಚಿಂತೆ ನೀವು ಬಿಡಿಸ್ಬೇಕು. ನೋಡಮ್ಮ, ಮದುವೆ ಆಗೋದು ಒಂದೇ ಏನು ಶ್ರೇಷ್ಠ ಅಲ್ಲ. ಎಷ್ಟೋ ಜನ ಮದುವೆ ಆಗಿಲ್ಲ. ನೀನು ಮದುವೆ ಆಗಬೇಕು ಅಂತಲೇ ಚಿಂತೆ ಮಾಡಬೇಡ. ನೀನು ಗಂಡು ಮಗ ಅಂತ ತಿಳ್ಕೊಂತೀವಿ ಬಿಡು, ನೀನು ದುಡಿ ನಾವು ದುಡಿತೀವಿ ಒಟ್ಟಿಗೆ ಬದುಕೋಣ ಅಂತ ಹೇಳಕ್ಕೆ ಬರ್ತದಿಲ್ಲ, ಹೇಳಂಗಿಲ್ಲ. ಹೆಂಗನ ಮಾಡಿ ಸ್ವಾಮಿಗಳ ಹತ್ರ ಹೋಗೋದು, ಹೆಂಗನ ಮಾಡಿ ಉಣ್ಕೊಂಡು ವರ ಸಿಗಂಗೆ ಮಾಡ್ರಿ. ಏನು ಸ್ವಾಮಿಗಳು ಮಾಡ್ತಾರೆ ಅನ್ನೋದನ್ನ? ಸ್ವಾಮಿಗಳ ಕೈಯಲ್ಲಿ ಅದು ಇದ್ದಿದ್ರೆ ಯಾವತ್ತೂ ಮಾಡಿಬಿಡೋರು. ಈ ಮಕ್ಕಳಾಗದವ್ರಿಗೆ, ಈ ವರ ಸಿಗದಿದ್ದವ್ರಿಗೆ ಭಾಳ ದೊಡ್ಡ ಸಮಸ್ಯೆ ರೀ ನಮಗೆ. ಈ ಬೇರೆ ಸ್ವಾಮಿಗಳಾದರೆ ತಾಯ್ತ ಕಟ್ಟ ಚೀಟಿ ಕಟ್ಟ ಕಳಿಸ್ಬಿಡ್ತಾರೆ. ನಮ್ಮ ಬಸವತತ್ವದವ್ರಿಗೆ ಅದು ಸಮಸ್ಯೆ. ನಾವು ತಾಯ್ತ ಕಟ್ಟಂಗಿಲ್ಲ, ಚೀಟಿ ಕೊಡೋಂಗಿಲ್ಲ, ಸುಳ್ಳು ಹೇಳಂಗಿಲ್ಲ. ಏನು ಮಾಡೋದು? ಅವಾಗ ನಾನು ಹೇಳ್ತೀನಿ, ನನ್ನ ಉತ್ತರ ಈಗಾಗಲೇ ಗೊತ್ತಾಗಿದೆ ಬಿಡಿ ನಿಮಗೆ, ಗೊತ್ತಾಯ್ತಲ್ವ? ಆ ಮಗಳಿಗೆ ಹಂಗೆ ಹೇಳ್ಬೋದು, ಚಿಂತೆ ಮಾಡಬೇಡವ, ಕಂಕಣ ಮೇಲೆ ಕೂಡಿ ಬಂದಾಗ ತಾನೇ ಆಗ್ತದೆ, ಧೈರ್ಯವಾಗಿರು. ಇನ್ನು ಕೆಲವ್ರು ಹೇಳೋದು, ಇಲ್ಲ ರೀ ನಾವು ಬಡವರು, ಅದಕ್ಕೆ ನಮ್ಮ ಮಗಳನ್ನ ಯಾರು ಲಗ್ನ ಆಗುವಲ್ರು. ಹೌದ್ರಿ, ಶ್ರೀಮಂತರೆಲ್ಲ ಮದುವೆ ಆಗ್ಯಾರನು ಜಗತ್ತಿನಲ್ಲಿ? ಎಲ್ಲ ಶ್ರೀಮಂತರು ಮದುವೆ ಆಗಿದಾರನ್ರಿ? ನೀವು ಜಾಣ್ರಿದ್ರೆ ಹೆಂಗೆ ಚಿಂತನೆ ಮಾಡ್ಬೋದು ಗೊತ್ತಾ? ಆ ಮಗುಗೆ, ಆ ಹುಡುಗಿಗೆ ಹೆಂಗೆ ಸಮಾಧಾನ ಹೇಳ್ಬೋದು ಗೊತ್ತಾ? ಏ ಮಗಳೇ, ಯೋಚನೆ ಮಾಡಬೇಡ, ಎಂತೆಂಥವ್ರು ಘಟಾನುಘಟಿಗಳೇ ಮದುವೆ ಆಗಿಲ್ಲ. ಜಯಲಲಿತನ ಅಂತ ಇನ್ನೂ ಕಂಕಣ ಬಲ ಕೂಡಿ ಬಂದಿಲ್ಲ. ಮಾಯಾವತಿದ ಮದುವೆ ಆಗಿಲ್ಲ, ಮಮತಾ ಬ್ಯಾನರ್ಜಿದ ಮದುವೆ ಆಗಿಲ್ಲ, ಶೋಭಾ ಕರಂದ್ಲಾಜೆದು ಇನ್ನೂ ಆಗವಲ್ತು. ನಿಂದಿನ್ನೇನವ ತಾಯಿ, ಆರಾಮಾಗಿರು, ಯಾಕೆ ಯೋಚನೆ ಮಾಡ್ತೀಯಾ? ಹಿಂಗೆ ಹೇಳಕ್ಕೆ ಬರ್ತದಿಲ್ಲ. ನೀವು ಪೇಪರೇ ನೋಡೋಂಗಿಲ್ಲ ಪುಣ್ಯಾತ್ಮರುಗಳು. ನೋಡಿದ್ರು ಬರೀ ಸತ್ತಿದ್ದೆ ನೋಡೋದು, ಕೆಟ್ಟಿದ್ದೆ ನೋಡೋದು, ಹೊಡೆದಾಟ ಆಡಿಗೆ ನೋಡೋದು, ಇವೆಲ್ಲ ನೋಡಬೇಕು. ಹಿಂಗೆ ಚಿಂತನೆ ಮಾಡೋದಕ್ಕೆ ಬೇಕಾದಷ್ಟು ಅವಕಾಶ ಇದೆ. ನೀವು ಚಿಂತನೆ ಮಾಡ್ತಾ ಹೋಗ್ರಿ, ನಿಶ್ಚಿಂತ ಆಗ್ತಾ ಹೋಗ್ತದೆ. ಸಾಲ ಇದೆಯಾ ನಿಮ್ಮದು? ಅಯ್ಯೋ, ಎಂತೆಂಥವ್ರದ್ದು ಸಾಲ ಇದೆ ಬಿಡು. ನಮ್ಮ ಸರ್ಕಾರದ್ದೇ ಸಾಲ ಇದೆ, ಕರ್ನಾಟಕ ಸರ್ಕಾರದ್ದು. ಕೇಂದ್ರ ಸರ್ಕಾರದ ಸಾಲ ಇದೆ. ವಿಜಯ ಮಲ್ಲೆಯಿಂದ 5,000 ಕೋಟಿ ಸಾಲ ಇದೆ. ನಂದೇನು ಬಿಡು, ಒಂದು 5,000 ಸಾಲ ಇರಬೇಕು ಅಷ್ಟೇ. ವಿಜಯ ಮಲ್ಲನ್ಗಿಂತ ನೀವೇ ಪಾಡ್ರಿ. ಅವನ್ನೆಲ್ಲ ಮುಟ್ಗೋಲು ಹಾಕ್ಕೊಂತಿದ್ದಾರೆ, ನಿಮ್ದು ಯಾರು ಇನ್ನೂ ಮುಟ್ಗೋಲು ಹಾಕ್ಕೊಂಡಿಲ್ಲ. ಮತ್ತು ವಿಜಯ ಮಲ್ಲಗಿಂತ ನೀವು ಪಾಡಲ್ಲ, ಸಾಲ ಇದ್ದವರು. ಅದಕ್ಕೆ ಆರೋಗ್ಯಕ್ಕೆ ಆನಂದವಾಗಿ ಬದುಕ್ತಕ್ಕಂಥ ಜ್ಞಾನ ಒಂದು ಸ್ವಲ್ಪ ಮನಸ್ಸಿಗೆ ಕೆಲಸ ಕೊಡಿ, ಬುದ್ಧಿಗೆ ಕೆಲಸ ಕೊಡಿ. ಚಿಂತೆ ಏನಾಗುತ್ತೆ? ನಿಶ್ಚಿಂತವಾಗುತ್ತೆ, ಆನಂದವಾಗಿರುತ್ತೆ. ನೋಡ್ರಿ, ನನಗಿರೋ ಅಷ್ಟು ಚಿಂತೆ ನಿಮಗೆ ಖಂಡಿತ ಯಾರಿಗೂ ಇಲ್ಲ. ಯಾಕೆಂದರೆ ಮೊದಲನೇದಾಗಿ ಕಣ್ಣು ಕಾಣಿಸಲ್ವಾ? 2 ಮಠ ಕೊಳ್ಳಿ ಕಟ್ಕೊಂಡಿನ್ರಿ, ನಾನೇ ಮಾಡಿದ್ದದು, ಬೇರೆಯವ್ರು ಯಾರು ಮಾಡಿದ್ದಲ್ಲ. ನನಗೆ ಪಟ್ಟಾಭಿಷೇಕ ಮಾಡಿದ್ದಲ್ಲ, ನಾನೇ ಕಟ್ಕೊಂಡಿರೋದು. ಅಲ್ಲಿ 20 ಜನ, 30 ಜನ, 40 ಜನ, ಒಬ್ಬೊಬ್ರದ್ದೊಂಥರ ಮನಸ್ಸು, ಒಬ್ಬೊಬ್ರದ್ದೊಂಥರ ಕಾಮೆಂಟ್ಸು, ಎಲ್ಲದ್ರ ಜೊತೆ ನಾನು ಹೋಗಬೇಕು. ಮತ್ತು 6:30 ನಿಮ್ಮನ್ನು ನಗಿಸ್ಬೇಕು. ನೋಡಿರ್ಬೇಕಾದ್ರೆ ನಾನು ನಗಿಸ್ಲಿಲ್ಲ ಅಂದರೆ ನೀವು 2ನೇ ದಿವಸ ಪ್ರವಚನಕ್ಕೆ ಬರಲ್ಲ. ಅದೇನೋ ಸೀರಿಯಸ್ಸು ಆರೋಗ್ಯದ ಬಗ್ಗೆ ಅಂತ, ಯಪ್ಪ ಬೇಡ ಬೇಡ, ಡಾಕ್ಟ್ರುಗಳೇ ಬೇಕಾದಷ್ಟು ಸ್ವಾಮಿ ಹತ್ರ ಏನು ಕೆಲಸ ನಮಗೆ ಅಂತೀರ. ಅದನ್ನು ನೀವು ನಗ್ತೀರಾ, ಆನಂದವಾಗಿರ್ತೀರಾ ಅಂಥೇಳಿ ಇಲ್ಲಿಗೆ ಬರ್ತೀರಾ, ಆಯ್ತಲ್ವ? ಅದಕ್ಕೆ ಒಳಗಡೆ ಉರಿ ಇರಲಿ, ಮೇಲ್ಗಡೆ ತಂಪಿರಲಿ, ಒಳಗಡೆ ಏನಾದರೂ ಇರಲಿ, ಚಿಂತೆಗಳಿರಲಿ, ಹೊರಗೆ ನಗುಮುಖ ಇರಲಿ, ಸಂತೋಷ ಇರಲಿ. ಇದೇ ಜೀವನ, ಗೊತ್ತಾಯ್ತಾ? ಹೊರಗಡೆ ಮಂಜುಗಡ್ಡೆ, ಒಳಗಡೆ ಬಿಸಿನೀರಿನ ಬುಗ್ಗೆ. ನೆನ್ಪಿಟ್ಕೊಂಬಿಡ್ರಿ ಇಷ್ಟೇ. ಜೀವನ ಹಿಂಗಿದೆ, ದೇಹನೂ ಹಿಂಗಿದೆ, ಬದುಕೇ ಹಿಂಗಿದೆ. ಅದಕ್ಕೆ ಸಂತೋಷವಾಗಿರೋದು. ಬೆಳಗ್ಗೆ ಎದ್ದು ಕೂಡಲೇ ಜಗಳಾಡೋಕ್ಕೆ ಶುರು ಮಾಡಿಬಿಡ್ರಿ. ಬೆಳಗ್ಗೆ ಎದ್ದು ಕೂಡಲೇ ಖುಷಿಯಾಗಿದ್ದಾಳೆ. ಜಗಳಕ್ಕೊಂದು ಟೈಮ್ ಇಟ್ಕೊಳ್ಳಿ, ಗಂಡ ಹೆಣ್ತೀರಿ. ಯಾವಾಗಲೂ ಎಲ್ಲದಕ್ಕೂ ಟೈಮ್ ಇರ್ತದಲ್ಲ, ಹಾಗೆ 7ರಿಂದ 7:30ವರೆಗೆ ಜಗಳ. ಧಾರಾವಾಹಿ ಒಂದು ಬಿಟ್ಟು ನಿಮ್ಮ ಧಾರಾವಾಹಿನೇ ಮಾಡಿ. ಯಾವಾಗ ಗೊತ್ತಾಯ್ತಾ? ಬಣ್ಣ ಹಚ್ಕೊಳ್ಳಾರ್ದಂಗೆ ಧಾರಾವಾಹಿ ಮಾಡಿ, ಎಷ್ಟು ಚೆನ್ನಾಗಿರ್ತದೆ. ಕೋರ್ಟ್ಗೆ ಹೋಗ್ತೀನಿ ನೀವು ವಿರುದ್ಧ ಅನ್ರಿ, ಆದ್ರೆ ಹೋಗಬೇಡ್ರಿ, ಗೊತ್ತಾಯ್ತಾ? ಹೋಗಬೇಡ್ರಿ ಅನ್ರಿ, ಸುಮ್ಮನೆ ಅಷ್ಟೇ. ತವ್ರ ಮನೆಗೆ ಹೋಗೇ ಬಿಡ್ತೀನಿ ಅನ್ರಿ, ಹೋಗಬೇಡ್ರಿ, ಗೊತ್ತಾಯ್ತಲ್ವ?
ಹಿಂಗೆ ಆನಂದವಾಗಿರೋದಕ್ಕೆ ಬೇಕಾದಷ್ಟು ಮಾರ್ಗಗಳಿದೆ, ಅದನ್ನು ಮಾಡಿ ಅಂತ ತಿಳ್ಕೊಂಡು ಹೇಳ್ತಾ, ಸಮಯ ಭಾಳ ಆಯಿತು, ಇನ್ನೂ ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ವಂದನಾರ್ಪಣೆನೂ ಏನು ಬೇಡವಲ್ಲ, ಬೇಕೇನ್ರಿ? ಬೇಕಾ? ಒಂದಿಬ್ರಿಗೆ ಸನ್ಮಾನ ಇದೆ ಅಂತ ಇಲ್ಲೇ ನನ್ನ ಭಾಷಣದಲ್ಲೇ ಮಾಡಿಬಿಡ್ತೀನಿ. ಅವ್ರು ಯಾರು ಕರೆದುಬಿಡಿ ಇವಾಗಲೇ. ಅದೇ 60 ನಿಮಿಷ, ಅದೇ 60 ಸೆಕೆಂಡು, ಅದೇ 24 ಗಂಟೆ, ಹೌದ್ರಿ? ಅದೇ ಎಲ್ಲ. ಆದ್ರೆ ಒಂದು ಸಾರಿ ಹೋಗೋದು ಗೊತ್ತಾಗಲ್ಲ, ಒಂದು ಸಾರಿ ಹೋಗೋದೇ ಕಷ್ಟ, ಹಿಂಸೆ ಆಗುತ್ತೆ. ಅದಕ್ಕೋಸ್ಕರವಾಗಿ ನಿಶ್ಚಿಂತವಾಗಿ ಜೀವನ ಮಾಡಿ, ಸಂತೋಷವಾಗಿ ಜೀವನ ಮಾಡಿ ಅಂತ. ಶ್ರೀಮತಿ ಶಾರಕ್ಕನವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ಶಾರಕ್ಕವ್ರು ಬನ್ನಿ. ಅವರೊಂಥರ ಕಿತ್ತೂರು ಚೆನ್ನಮ್ಮ ಇದ್ದಂಗೆ, ನಮ್ಮ ಲಿಂಗಾನಂದಂಗೆ ಹೇಳ್ತಿರ್ತಾರೆ, ಬಾರೋ ಇರೋ ಮರಯ. ಆದ್ರೆ ಅವ್ರು ಹೇಳ್ತಾರೆ, ನನ್ನ ಕಡತಕ್ಕೆ ನೀನು ಇಲ್ಲಂಗೆ ಕಾಣಲ್ ಬಿಡು ಅಂತ ಹೇಳಿ. ತುಂಬ ಜನ ಮಕ್ಕಳನ್ನ ಬೆಳೆಸಬೇಕು ಅಂತ ಆಸೆ ಅವರಿಗೆ. ಅವರ ಮನೆಯನ್ನೇ ಒಂದು ಮಹಾಮನೆಯನ್ನಾಗಿ ಮಾಡ್ಕೊಂಡಿದ್ದಾರೆ. ಹೀಗೆ ಬೆಳೀಲಿ ಚೆನ್ನಾಗಿ ಅಂತ ಹಾರೈಸ್ತಾ, ಮತ್ತು ಮೂಮೆಂಟೋ ಕೊಟ್ಬಿಡ್ತೀವಿ. ನಮ್ಮ ಕರಿಯಪ್ಪ ತೊರಗಲ್, ಶಿವು ಹಡಪದ್, ಶಿವಾನಂದ ಹಡಪದ್, ಶರಣು ದೊಡ್ಡಮನಿ, ಆಮೇಲೆ ಶಂಕರ್ ಹಿಟ್ನಳ್ಳಿ, ಶೈಲಕ್ಕ ಹಿಟ್ನಳ್ಳಿ, ಇಬ್ಬರು ಬರ್ರಿ. ಶಂಕರಣ್ಣ, ಶೈಲಕ್ಕ ಇಬ್ಬರು ಬನ್ನಿ. ಇನ್ನು ಹೆಚ್ಚಾಗಿ ನೀಡುವ ಸಾವಿತ್ರಮ್ಮ, ಮತ್ತು ಇನ್ಯಾರಾದರೂ ರಾಷ್ಟ್ರೀಯ ಬಸವದಳದವ್ರದಂತೂ ಈಗಾಗಲೇ ಕೆಲವ್ರದೆಲ್ಲ. ಹುಲಿ ಅವರು, ಕಸ್ತೂರಮ್ಮ ಹುಲಿ ಅವರು, ಗೀತಾ ಭಂಡಾರಿಯವರು, ಮತ್ತು ಮಲ್ಲವ ಹಂದೂರು, ಬೇಗ ಬೇಗ ಬನ್ನಿ. ಆಮೇಲೆ ಮಾಳಿ ಅಮ್ಮವರು, ಮಾಳಿ ಶಶಿಕಲಾ ಮಾಳಿ ಅಮ್ಮವರು ಇದ್ರೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮಾಳಿ ಅಮ್ಮವ್ರು ಇದ್ದರೆ ವೇದಿಕೆ ಹತ್ರ ಬರಬೇಕು. ಸರಿ, ಎಲ್ರಿಗೂ. ಮತ್ತು ಪ್ರಸಾದ 10 ಗಂಟೆ ಮೇಲೆ ಪ್ರಸಾದ ಮಾಡೋದಿಲ್ಲ ನಾನು, ನೀವು ಮಾಡಿ. ಯಾಕೆ ನಾಳೆ ಉಪವಾಸ ಇದೆ, ನಾಳೆ ಶಿವರಾತ್ರಿ ಉಪವಾಸ ಇದೆ. ನಾಳೆ ಶಿವರಾತ್ರಿ ನಿಮಿತ್ತವಾಗಿ ಹಿಂದೆ ಮಾಡ್ತಿದ್ದಂಗೆ ಉಪವಾಸ ಮಾಡಬೇಡಿ, ಅರ್ಥಪೂರ್ಣವಾಗಿ ಉಪವಾಸ ಮಾಡಿ. ನಿಂಬೆಹಣ್ಣಿನ ರಸ, ಜೇನುತುಪ್ಪ, ನೀರು ಕುಡೀರಿ. ಜೇನುತುಪ್ಪದ ಬಾಟ್ಲಿ ಸಿಗ್ತಾಯಿದೆ, ಸ್ಪಿರುಲಿನ ಬಾಟ್ಲಿ ಸಿಗ್ತಾಯಿದೆ. ಇನ್ನೊಂದು ಕೊನೆ ಸೂಚನೆ ಏನು ಅಂದರೆ, ನಾಳೆಯಿಂದ ನಾನು ಇಲ್ಲದೆ ಹೋದರೂ ಕೂಡ ಇಲ್ಲಿ ನಿಮಗೆ ಆರೋಗ್ಯ ಸಲಹೆಗಳು ಸಿಗುತ್ತೆ. ಸ್ಪಿರುಲಿನ, ಜೇನುತುಪ್ಪ ಪುಸ್ತಕಗಳು ಸಿಗುತ್ತೆ. ನಮ್ಮ ಡಾಕ್ಟರ್ ಅನ್ನಪೂರ್ಣಕ್ಕ ಹಿರ್ಲಿಂಗಣ್ಣವರು ಆ ಕೆಲಸವನ್ನು ಮಾಡ್ತಾರೆ. ಅವರೊಂದು ನಿರ್ದಿಷ್ಟ ಸಮಯ ಕೊಡ್ತಾರೆ. ಎಷ್ಟೋ ಸಮಯ ಹೇಳಿದ್ರೆ ನಮ್ಮ 9ರಿಂದ 10 ಗಂಟೆವರೆಗೆ, 1 ಗಂಟೆ, ಆ ಸಮಯದಲ್ಲೇ ಹೋಗಬೇಕು ತಾವು ದಯವಿಟ್ಟು. ಯಾಕೆಂದರೆ ಅವ್ರಿಗೆ ಬೇರೆ ಬೇರೆ ಕೆಲಸಗಳು, ಬಸವದಳ ಜವಾಬ್ದಾರಿ ಮತ್ತು ಈ ಹೆರಿಗೆ ಚಿಕಿತ್ಸೆ ಮಾಡ್ತಕ್ಕಂಥದ್ದು ಅದೆಲ್ಲ ಇರೋದ್ರಿಂದ ಆರೋಗ್ಯ ಸಲಹೆ ಕೇಳ್ತಕ್ಕಂಥವ್ರು 9ರಿಂದ 10 ಗಂಟೆ ಬೆಳಗ್ಗೆ ಹೋಗಲೇಬೇಕು. ಆ ಸಮಯದಲ್ಲಿ ನಿಮಗೆ 1 ಗಂಟೆ ಉಚಿತವಾಗಿ ವ್ಯವಸ್ಥೆ ಮಾಡ್ತಾರವರು. ಮತ್ತು ಇಲ್ಲೆಲ್ಲ ಉಪವಾಸದ ಪುಸ್ತಕಗಳು, ಆರೋಗ್ಯಾಮೃತ ಪುಸ್ತಕ, CD ಎಲ್ಲವೂ ಅಲ್ಲಿ ಸಿಗೋ ಹಾಗೆ ವ್ಯವಸ್ಥೆ ಮಾಡ್ತೀವಿ. ನೀವು ಅದರ ಉಪಯೋಗವನ್ನು ತಗೋಬಹುದು. ಇವತ್ತು ಯಾರ್ಯಾರಿಗೆ ಬೇಕು ಎಲ್ಲ ತೆಗೆದಿಟ್ಕೊಳ್ಳಿ ಅಂತ ತಿಳ್ಕೊಂಡು ಹೇಳ್ತಾ, ಪರಮಪೂಜ್ಯ ಅಪ್ಪಗಳವರು, ಮಾತಾಜಿಯವರು ಮತ್ತು ಎಲ್ಲರೂ, ಆನಂದ್ ಚೋಪ್ರಾ ಅವರು ಎಲ್ಲರೂ ಸಮಾಧಾನದಿಂದ ಕೂತಿದ್ದಾರೆ ನೋಡ್ರಿ. ಭಾಳ ಹೊತ್ತು ಮಾತಾಡಿದೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ, ನನ್ನ ಉಮಾ ಹಂದೂರ್ ಅವರು ಬಂದು ನೆನಪಿನ ಕಾಣಿಕೆಯನ್ನು ತೆಗೆದುಕೊಂಡು ಹೋಗಬೇಕಾಗಿ ವಿನಂತಿ. ಈಗ ವಚನ ಮಂಗಳದೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಇಲ್ಲೇ ಕೂತಿರ್ತೀನಿ, ಏನೋ ಅವಸರ ಮಾಡಬೇಡಿ. ಪ್ರಸಾದ ಈಗಾಗಲೇ ಕೆಲವ್ರದ್ದು ಆಗಿರಬೇಕು, ಇನ್ನು ಮುಂದೆ ಮಾಡೋರು ನಿಧಾನವಾಗಿ ಮಾಡಿ ಅಂತ ತಿಳ್ಕೊಂಡು ಹೇಳ್ತಾ, ಎಲ್ಲ ಶ್ರೀಮತಿ ಸತ್ಯವಾ ದ್ಯಾಮಣ್ಣವರು ನೆನಪಿನ ಕಾಣಿಕೆಯನ್ನು ತೆಗೆದುಕೊಳ್ಬೇಕಾಗಿ ವಿನಂತಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ಈಗ ವಚನ ಮಂಗಳದೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಸರ್ವರಿಗೂ ಶರಣ ಶರಣ. ಎಲ್ಲರೂ ಎದ್ದಳಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಬಂಧು ನೀನು,
ತಂದೆ ನೀನು ತಾಯಿ ನೀನು ತಂದೆ ನೀನು ತಾಯಿ ನೀನು ನೀನಲ್ಲದೆ ಮತ್ತಾರು ಇಲ್ಲ ನೀನಲ್ಲದೆ ಮತ್ತಾರು ಇಲ್ಲ ಹಾಲಲದ್ದು ನೀರಲ್ಲದ್ದು ಹಾಲಲದ್ದು ನೀರಲದ್ದು ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ತಂದೆ ನೀನು ತಾಯಿ ನೀನು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಬಂದು ನೀನು ಬಳಗ ನೀನು ತಂದೆ ನೀನು ತಾಯಿ ನೀನು ತಂದೆ ನೀನು ತಾಯಿ ನೀನು ತಂದೆ ನೀನು ತಂದೆ ನೀನು ತಾಯಿ ನೀನು ತಾಯಿ ನೀನು ತಂದೆ ನೀನು ತಂದೆ ನೀನು ತಾಯಿ ನೀನು ತಾಯಿ ನೀನು ಜೈ ಗುರು ಬಸವೇಶ ಹರ ಹರ महादेव विश्व गुरु बसवेश्वर महात्मा की सकल शरण संतों की सर्वरिಗೂ ಶರಣಾರ್ಥಿಗಳು.